ತಿಳ್ಕೊಂಡಿದ್ದೀವಿ ಅಲ್ವಾ. And today let's have a hands-on activity. Okay, so ನಾವು ಲ್ಯಾಬ್ನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಲೆಟ್ಸ್ ಹ್ಯಾವ್ ಅ ಸ್ಕೆಚ್ ವಾಟ್ ವಿಲ್ ಬಿ ಡೂಯಿಂಗ್ ಟುಡೇ ಅಂತ ಆಯ್ತಾ. ಸೊ ಮೈ ಸ್ಟೂಡೆಂಟ್ಸ್ ವಿಸಿಬಲ್ ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡ್ಕೊತೀನಿ ನಾನು ಫಸ್ಟ್. I'll create a EC2 instance and I'll name this as EC2A. Okay, I'll call this as EC2A. And by default anyway ಇದಕ್ಕೊಂದು EBS ವಾಲ್ಯೂಮ್ ಅಟ್ಯಾಚ್ ಆಗೇ ಆಗಿರುತ್ತೆ ಆಯ್ತಾ. ಇರ್ರೆಸ್ಪೆಕ್ಟಿವ್ ಆಫ್ ಯು ಅಡಿಷನಲಿ ಅಟ್ಯಾಚಿಂಗ್ ಒಂದು EBS ವಾಲ್ಯೂಮ್ ಇದಕ್ಕೆ ಬೈ ಡಿಫಾಲ್ಟ್ ಅಟ್ಯಾಚ್ ಆಗೇ ಆಗಿರುತ್ತೆ ಆಯ್ತಾ. ಅಂಡ್ ಈ EC2 ಇನ್ಸ್ಟೆನ್ಸ್ ಅಲ್ಲಿ ನಾನು ಅಪಾಚಿ ಇನ್ಸ್ಟಾಲ್ ಮಾಡ್ಕೋತೀನಿ. index.html ಪೇಜ್ ಕಾನ್ಫಿಗರ್ ಮಾಡಕ್ ಹೋಗಲ್ಲ, ಅಪಾಚಿ ಮಾತ್ರ ಇನ್ಸ್ಟಾಲ್ ಮಾಡ್ಕೋತೀನಿ ಆಯ್ತಾ. ದೆನ್ ವಾಟ್ ಐ ವುಡ್ ಡೂ ಇಸ್ ಐ ವಿಲ್ ಮೌಂಟ್ EFS volume to the EC2 instance. Okay, EFS volume ನ ಮೌಂಟ್ ಮಾಡ್ತೀನಿ EC2 instance ಗೆ ಆಯ್ತಾ. ಸೊ ಫಸ್ಟ್ ಇದನ್ನ ಮಾಡೋಣ, ದೆನ್ ಲೆಟ್ಸ್ ಪ್ರೊಸೀಡ್ ಫರ್ದರ್. Okay, and EFS ಅಲ್ಲಿ we'll be having our index.html page. The web page will be present in this EFS. ಆಯ್ತಾ. Let's log into the AWS account first. ನೀವು ಒಂದು IAM user create ಮಾಡ್ಕೊಂತೀರಲ್ಲ, so make sure you log into the IAM user itself. So once you log into AWS console, ನೀವು ಹೋಮ್ ಪೇಜ್ಗೆ ಬರ್ತೀರಾ. ಅಂಡ್ ಒನ್ಸ್ ಯು ಕಮ್ ಟು ದ ಹೋಮ್ ಪೇಜ್ ಆಸ್ ಯೂಶುವಲ್ ಈಗ ನಾವು ಒಂದು EC2 ಇನ್ಸ್ಟೆನ್ಸ್ನ ಕ್ರಿಯೇಟ್ ಮಾಡಬೇಕು. ಇದರ್ ಇಲ್ಲೇ ಬಂದ್ರೆ ನಿಮ್ಗೆ EC2 ಅಂತ ಇಲ್ಲೇ ಚೂಸ್ ಮಾಡ್ಕೋಬಹುದು. ಇಫ್ ಯು ಹ್ಯಾವ್ ಪರ್ಫಾರ್ಮ್ ಲ್ಯಾಬ್ ಆನ್ EC2 ಇನ್ಸ್ಟೆನ್ಸ್ ಅದು ನಿಮ್ಗೆ ಇಲ್ಲೇ ತೋರಿಸುತ್ತೆ EC2 ಸರ್ವಿಸ್ನ. Or else as usual you can search for EC2 in the search bar. EC2 service name ಬರುತ್ತೆ ಇಲ್ಲಿ, click on the EC2 service. So once you open the EC2 service page, on the left you will have something called as instances. So instances ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, then click on launch instances ಆಯ್ತಾ. ಅಂಡ್ ಈಗ ನಮ್ಮ EC2 ಇನ್ಸ್ಟೆನ್ಸ್ ಒಂದು ನೇಮ್ ಕೊಡ್ಬೇಕು ನಾವು, EC2A. ಸೇಮ್ ನಾವು ಸ್ಕೆಚ್ ಅಲ್ಲಿ ಏನಂತ ಹಾಕೊಂಡಿದ್ವಿ ಅದೇ ತರ ನೇಮ್ ಕೊಡೋಣ, EC2A. ದೆನ್ ಇಲ್ಲಿ ಅಪ್ಲಿಕೇಶನ್ OS ಇಮೇಜಸ್ ಸೇಮ್ ಅಮೆಜಾನ್ ಲಿನಕ್ಸ್ ಆಪರೇಟಿಂಗ್ ಸಿಸ್ಟಮ್ ನ ಸೆಲೆಕ್ಟ್ ಮಾಡ್ಕೋತೀನಿ. ಅಂಡ್ ದ ವರ್ಷನ್ ವಿಲ್ ಬಿ ಅಗೇನ್ ದ ಬೇಸ್ ವರ್ಷನ್ 2023 6.1 ಅಂತ ಇದೆಯಲ್ಲ, ಫ್ರೀ ಟೈರ್ ಎಲಿಜಿಬಲ್ ಒನ್, ಅದನ್ನ ನಾನು ಸೆಲೆಕ್ಟ್ ಮಾಡ್ಕೋತೀನಿ. ಅಂಡ್ ಅಗೇನ್ ಕಮಿಂಗ್ ಡೌನ್ EC2 ಇನ್ಸ್ಟೆನ್ಸ್ ಟೈಪ್, ದಿಸ್ ವಿಲ್ ಆಲ್ಸೋ ರಿಮೈನ್ ದ ಸೇಮ್. ಫ್ರೀ ಟೈರ್ ಎಲಿಜಿಬಲ್ ಯಾವ್ದು ಬರ್ತದೆ, T3.micro ಅದು T3.small ಎರಡು ಬರುತ್ತೆ ನಿಮಗೆ, T3.micro and T3.small ಎರಡರಲ್ಲಿ ಯಾವ್ದಾದ್ರು ಬೇಕಾದ್ರೂ ನೀವು ಚೂಸ್ ಮಾಡ್ಕೋಬಹುದು ಆಯ್ತಾ. ದೆನ್ ಕಮಿಂಗ್ ಟು ದ ಕೀ ಪೇರ್, either you can create a new key pair again, or if you want you can use the previously created key pair as well ಆಯ್ತಾ. ನೀವು ಮುಂಚೆ ಏನು ಕೀ ಪೇರ್ ನ ಕ್ರಿಯೇಟ್ ಮಾಡಿದ್ರಿ ನಿಮ್ಮ EC2 ಲ್ಯಾಬ್ ನ ಮಾಡುವಾಗ ಆ ಕೀ ಪೇರ್ ನ ಕೂಡ ನೀವು ಮತ್ತೆ ಯೂಸ್ ಮಾಡ್ಕೋಬಹುದು. ಓಕೆ, so I'll be using the same key pair which I used for my previous lab. I'll be using the same key pair ಆಯ್ತಾ. So this key pair is again your password file, ಅದನ್ನೇ ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬಹುದು for this EC2 instance also. Then coming down, so again ಇಲ್ಲಿ security group ಕೂಡ ಅಷ್ಟೇನೆ. If you want, you can create a new security group. Since we have selected Amazon Linux, ನಿಮಗೆ ಇಲ್ಲಿ SSH ಟ್ರಾಫಿಕ್ ಎಲ್ಲಿಂದ ಅಲೋ ಮಾಡಬೇಕು ಅಂತ ಕೇಳ್ತಾ ಇದೆ ಆಯ್ತಾ. ಈಗ ಇಲ್ಲಿ ಅಗೇನ್ I'll make use of the existing security group itself. ನಾನು ಪ್ರೀವಿಯಸ್ ಲ್ಯಾಬ್ ಅಲ್ಲಿ ಸೆಕ್ಯೂರಿಟಿ ಗ್ರೂಪ್ ಕ್ರಿಯೇಟ್ ಮಾಡಿದ್ನಲ್ಲ ಅದನ್ನೇ ನಾನು ಯೂಸ್ ಮಾಡ್ಕೋತೀನಿ. ಸೊ ಸೆಲೆಕ್ಟ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ ಗ್ರೂಪ್ ಅಂಡ್ ಇಲ್ಲಿ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇಲ್ಲಿ ಸೆಕ್ಯೂರಿಟಿ ಗ್ರೂಪ್ ನೇಮ್ಸ್ ಗಳನ್ನ ತೋರಿಸುತ್ತೆ. ಸೊ ನಾವು ಇನ್ ದಿಸ್ ಐ ಹ್ಯಾವ್ ಟು ಐಡೆಂಟಿಫೈ ವಿಚ್ ಇಸ್ ಮೈ ಲಾಸ್ಟ್ ಕ್ರಿಯೇಟೆಡ್ ಸೆಕ್ಯೂರಿಟಿ ಗ್ರೂಪ್. ಸೊ yeah, this is my last created security group and I'll select that particular security group. And if I scroll down, I'll leave the EBS volume size as it is. ಇಲ್ಲಿ EBS volume size ಕಾಣಿಸ್ತಿದೆಯಲ್ಲ ಇದನ್ನ ಹಾಗೆ ಬಿಡ್ತೀನಿ. And if you want, there are additional options here ಆಯ್ತಾ. ಅಡ್ವಾನ್ಸ್ಡ್ ಅಂತ ಕ್ಲಿಕ್ ಮಾಡಿದ್ರೆ you will be getting an expansion here ಆಯ್ತಾ. EBS volume ಮತ್ತೆ this size obviously you will know increase ಬೇಕಾದ್ರೆ ಮಾಡ್ಕೋಬಹುದು ಇದನ್ನ. And it should not be less than 8 because minimum ನಿಮ್ಮ Amazon Linux 8 GB ಬೇಕೇ ಬೇಕಾಗುತ್ತೆ. Then delete on termination attribute ಬಗ್ಗೆ ನಾವಿಲ್ಲಿ ಮಾತಾಡ್ತಾ ಇದ್ವಲ್ಲ. ಸೊ ಅರ್ಲಿಯರ್ ನಿಮ್ಗೆ ಚೆಕ್ ಬಾಕ್ಸ್ ಬರ್ತಿತ್ತು ಅರ್ಲಿಯರ್ ವರ್ಷನ್ ಆಫ್ AWS ಇಂಟರ್ಫೇಸ್ ಅಲ್ಲಿ, ಬಟ್ ಇದು ಅಪ್ಡೇಟೆಡ್ ವರ್ಷನ್ ಆಗಿರೋದ್ರಿಂದ ನಿಮ್ಗೆ ಈ ತರ yes or no ಅಂತ ಆಪ್ಷನ್ ಬರುತ್ತೆ. ಸೊ now if I select delete on termination as yes, ಈ ಪರ್ಟಿಕ್ಯುಲರ್ EBS ವಾಲ್ಯೂಮ್ ಇರುತ್ತಲ್ಲ, ಈ EC2 ಅಟ್ಯಾಚ್ ಆಗಿರುವಂತ EBS ವಾಲ್ಯೂಮ್ ಇರುತ್ತಲ್ಲ ಇಲ್ಲಿ, ಇದು
ಡಿಲೀಟ್ ಆಗೋಗ್ಬಿಡುತ್ತೆ. ಇಫ್ ಐ ಸೆಲೆಕ್ಟ್ ವಿಲ್ ಬಿ ಡಿಲೀಟೆಡ್ ಆಯ್ತಾ. ಸೊ ಈಗ ನಾವೇನ್ ಮಾಡೋಣ ಅಂದ್ರೆ ಡಿಲೀಟ್ ಆನ್ ಟರ್ಮಿನೇಷನ್ ಆಪ್ಷನ್ ಇದೆಯಲ್ಲ, ಇದನ್ನ ನೋ ಅಂತ ಸೆಲೆಕ್ಟ್ ಮಾಡ್ಕೊಳ್ಳೋಣ ಆಯ್ತಾ. ಸೊ ಒನ್ಸ್ ದಟ್ ಇಸ್ ಸೆಲೆಕ್ಟೆಡ್, ಸ್ಕ್ರಾಲ್ ಡೌನ್ ಅಂಡ್ ನಾವು ಈ ಲ್ಯಾಬ್ ಅಲ್ಲಿ EC2 ಯೂಸರ್ ಡೇಟಾ ಸ್ಕ್ರಿಪ್ಟ್ ಮೂಲಕ ನಾವು ಅಪ್ಲಿಕೇಶನ್ ಹೋಸ್ಟ್ ಮಾಡಲ್ಲ ಆಯ್ತಾ. ಸೊ ವಿಲ್ ಬಿ ಎಕ್ಸಿಕ್ಯೂಟಿಂಗ್ ದ ಸೇಮ್ ಕಮಾಂಡ್ಸ್ ಮ್ಯಾನ್ಯುಯಲಿ ಆಫ್ಟರ್ ಲಾಂಚಿಂಗ್ ದ EC2 ಇನ್ಸ್ಟೆನ್ಸ್. EC2 ಇನ್ಸ್ಟೆನ್ಸ್ ಲಾಂಚ್ ಮಾಡಿದ್ಮೇಲೆ ಅದೇ ಕಮಾಂಡ್ಸ್ ನಿಮ್ಮ EC2 ಯೂಸರ್ ಡೇಟಾ ಸ್ಕ್ರಿಪ್ಟ್ ಅಲ್ಲಿ ಏನೇನು ಹಾಕಿದ್ರಲ್ಲ ಅದೇ ಕಮಾಂಡ್ಸ್ ಗಳನ್ನ ಎಕ್ಸಿಕ್ಯೂಟ್ ಮಾಡೋಣ. ಓಕೆ, so now I click on launch instance. So once you click on launch instance, view all instances ಮೇಲೆ ಕ್ಲಿಕ್ ಮಾಡಿ, you will be able to see the EC2 instance whichever you have created. ನೀವು ಕ್ರಿಯೇಟ್ ಮಾಡಿರುವಂತಹ EC2 instance ನಿಮಗೆ ಇಲ್ಲಿ ಕಾಣಿಸುತ್ತೆ ಆಯ್ತಾ. ಸೊ ಈಗ ನಾನು ಈ EC2 instance ಗೆ ಕನೆಕ್ಟ್ ಆಗಬೇಕು ಆಯ್ತಾ. ಸೊ ಯು ನೋ ಹೌ ವಿಲ್ ಬಿ ಕನೆಕ್ಟಿಂಗ್. ನಿಮ್ಮ ಲ್ಯಾಪ್ಟಾಪ್ ಮುಖಾಂತರ EC2 instance ಗೆ ನೀವು ಕನೆಕ್ಟ್ ಆಗಬೇಕು. ಸೊ ಟು ಕನೆಕ್ಟ್ ಟು ದ EC2 instance ಫ್ರಮ್ ಯುವರ್ ಲ್ಯಾಪ್ಟಾಪ್ ಯು ನೀಡ್ ಯುವರ್ ಪುಟ್ಟಿ ಟೂಲ್ ಆಯ್ತಾ. ಸೊ ಫಸ್ಟ್ ಪುಟ್ಟಿ ಟೂಲ್ ನ ಓಪನ್ ಮಾಡ್ಕೊಳ್ಳಿ. ಸೊ ಒನ್ಸ್ ಯು ಓಪನ್ ದ ಪುಟ್ಟಿ ಟೂಲ್, ಇಲ್ಲಿ ನಿಮಗೆ ಪಬ್ಲಿಕ್ IPv4 ಅಡ್ರೆಸ್ ಅಂತ ಇರುತ್ತಲ್ಲ ಅದನ್ನ ಕಾಪಿ ಮಾಡ್ಕೊಳ್ಳಿ. ದೆನ್ ಪೇಸ್ಟ್ ದ IP ಅಡ್ರೆಸ್ ಇನ್ ದಿಸ್ ಬ್ಲಾಕ್. ಇಲ್ಲಿ ನಿಮ್ಮ IP ಅಡ್ರೆಸ್ EC2 instance IP ಅಡ್ರೆಸ್ ನ ಪೇಸ್ಟ್ ಮಾಡಬೇಕು. ದೆನ್ ಆನ್ ದ ಲೆಫ್ಟ್ ಅಂಡರ್ ಕನೆಕ್ಷನ್ ಕ್ಯಾಟಗರಿ SSH ನ ಎಕ್ಸ್ಪ್ಯಾಂಡ್ ಮಾಡಿ ಅಂಡ್ SSH ಒಳಗೆ auth ಎಕ್ಸ್ಪ್ಯಾಂಡ್ ಮಾಡಿ ಅಂಡ್ ಇನ್ಸೈಡ್ ದಟ್ ಯು ಹ್ಯಾವ್ ಕ್ರೆಡೆನ್ಶಿಯಲ್ಸ್. ಸೆಲೆಕ್ಟ್ ಕ್ರೆಡೆನ್ಶಿಯಲ್ಸ್, ದೆನ್ ಬ್ರೌಸ್ ದ ಸೇಮ್ ಕೀ ಪೇರ್ ವಿಚ್ ಯು ಹ್ಯಾವ್ ಯೂಸ್ಡ್ ಟು ಕ್ರಿಯೇಟ್ ದ EC2 instance. EC2 instance ನ ಲಾಂಚ್ ಮಾಡುವಾಗ ನೀವು ಯಾವ್ದೊಂದು ಕೀ ಪೇರ್ ನ ಸೆಲೆಕ್ಟ್ ಮಾಡ್ಕೊಂಡ್ರಲ್ಲ ಅದೇ ಕೀ ಪೇರ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ. ದೆನ್ ಕ್ಲಿಕ್ ಆನ್ ಓಪನ್. ಸೊ ಇಲ್ಲಿ ಕನೆಕ್ಟಿವಿಟಿ ಎಸ್ಟಾಬ್ಲಿಷ್ ಆಗ್ತಿಲ್ಲ. ಐ ಟೆಲ್ ಯು ವಾಟ್ ಆರ್ ದ ಕಾಮನ್ ರೀಸನ್ಸ್ ಫಾರ್ ಕನೆಕ್ಟಿವಿಟಿ ನಾಟ್ ಗೆಟಿಂಗ್ ಎಸ್ಟಾಬ್ಲಿಷ್ಡ್. ನಿಮ್ಮ IP ಅಡ್ರೆಸ್ ಚೇಂಜ್ ಆಗಿರುತ್ತೆ. ಓಕೆ, ಸೊ ನೀವಲ್ಲಿ SSH ಅಂತ ಲಾಸ್ಟ್ ಲ್ಯಾಬ್ ಅಲ್ಲಿ ಮಾಡುವಾಗ ಮೈ IP ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರಿ. ಇನ್ ಕೇಸ್ ದ IP address has changed, you will have to again update the new IP address ಆಯ್ತಾ. ಸೊ ಅದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ ಇಫ್ ಯು ವಾಂಟ್ ಟು ಅಪ್ಡೇಟ್ ದ ನ್ಯೂ IP address, ಇಲ್ಲಿ ಸೆಕ್ಯೂರಿಟಿ ಟ್ಯಾಬ್ ಅಂತ ಇರುತ್ತಲ್ಲ, ಸೆಕ್ಯೂರಿಟಿ ಟ್ಯಾಬ್ ನ ಸೆಲೆಕ್ಟ್ ಮಾಡಿಕೊಂಡು ಯು ವಿಲ್ ಬಿ ಸೀಯಿಂಗ್ ದ ಸೆಕ್ಯೂರಿಟಿ ಗ್ರೂಪ್. ಓಪನ್ ದ ಸೆಕ್ಯೂರಿಟಿ ಗ್ರೂಪ್ ಅಂಡ್ ಒನ್ಸ್ ಯು ಓಪನ್ ದ ಸೆಕ್ಯೂರಿಟಿ ಗ್ರೂಪ್, ಇಲ್ಲಿ ನಿಮಗೆ ಇನ್ಬೌಂಡ್ ರೂಲ್ಸ್ ನೀವೇನೇನು ಅಲೋ ಮಾಡಿದ್ದೀರಾ ಅಂತ ಕಾಣಿಸುತ್ತೆ ನಿಮ್ಗೆ. ಇಲ್ಲಿ ಎಡಿಟ್ ಇನ್ಬೌಂಡ್ ರೂಲ್ಸ್ ಮೇಲೆ ಕ್ಲಿಕ್ ಮಾಡಿ ಅಂಡ್ ಹಿಯರ್ ಅಂಡರ್ SSH ಇಲ್ಲಿ ನೀವು ರೂಲ್ ಕೊಟ್ಟಿದ್ದೀರಲ್ಲ, ಅಗೇನ್ ಸೆಲೆಕ್ಟ್ ಮೈ IP. ಸೊ ಇಲ್ಲಿ ನಿಮ್ಮ IP ಅಡ್ರೆಸ್ ಹಳೇದೇನಿತ್ತು ಅದು ಇಲ್ಲಿ ಅಪ್ಡೇಟ್ ಆಗುತ್ತೆ. ಅವಾಗ ಹಳೆ IP ಅಡ್ರೆಸ್ ಏನಿತ್ತಲ್ಲ ಅದು ಇಲ್ಲಿ ಅಪ್ಡೇಟ್ ಆಗುತ್ತೆ. ಓಕೆ, ಸೊ ಒನ್ಸ್ ದಟ್ IP address is updated, click on save rules and again try to establish connectivity. Restart session ಅಂತ ಕೊಟ್ಟಾಗ now it is accepting the connectivity. ಓಕೆ, ಅಂಡ್ ಯೂಸರ್ ನೇಮ್ ಆಸ್ ಯೂಶುವಲ್ EC2-user ಅಂತ ಬರೋದಲ್ಲ, ಯೂಸರ್ ನೇಮ್ ನ ಹಾಕಿ ಯು ವಿಲ್ ಬಿ ಏಬಲ್ ಟು ಲಾಗ್ ಇನ್ ಟು ದ EC2 instance. ಓಕೆ, ಸೊ ಈ ತರ IP ಅಡ್ರೆಸ್ ಏನಾದ್ರು ಫ್ಲಕ್ಚುಯೇಟ್ ಆಗ್ತಾ ಇದ್ರೆ ಅದು ಯಾವಾಗ ಆಗುತ್ತೆ ಅಂದ್ರೆ ಇನ್ ಕೇಸ್ ಏನಾದ್ರು ನೀವು ಪವರ್ ಆಫ್ ಆಗಿ ಮತ್ತೆ ವಾಪಸ್ ಪವರ್ ಬಂದಾಗ ನಮ್ಮ ವೈಫೈ ಎಲ್ಲ ಸಿಗ್ತಿರೋದಲ್ಲ ಡೈನಮಿಕ್ IP ಅಡ್ರೆಸ್ಗಳು, ಸ್ಟಾಟಿಕ್ IP ಅಡ್ರೆಸ್ ನಮಗೆಲ್ಲ ಸಿಗಲ್ಲ. ಓಕೆ, ಯು ಹ್ಯಾವ್ ಟು ಪೇ ಇಫ್ ಯು ವಾಂಟ್ ಸ್ಟಾಟಿಕ್ IP ಅಡ್ರೆಸ್. ಓಕೆ, ಸೊ ಈ ತರ ಡೈನಮಿಕ್ IP ಅಡ್ರೆಸ್ ಆಗಿರೋದ್ರಿಂದ ಇನ್ ಕೇಸ್ ಏನಾದ್ರು ನಿಮ್ಮ ವೈಫೈ ರೌಟರ್ ಏನಾದ್ರು ಮತ್ತೆ ಆಫ್ ಮಾಡಿ ಆನ್ ಮಾಡಿದಾಗೆಲ್ಲ ಹೊಸ IP ಅಡ್ರೆಸ್ ಅಸೈನ್ ಆಗ್ತಿರುತ್ತೆ. ಸೊ ಫಾರ್ ದೀಸ್ ರೀಸನ್ಸ್ ಯು ಮೇ ನಾಟ್ ಬಿ ಏಬಲ್ ಟು ಲಾಗ್ ಇನ್ ಟು ಯುವರ್ EC2 instance. ಯಾಕಂದ್ರೆ IP ಅಡ್ರೆಸ್ ಚೇಂಜ್ ಆಗಿರುತ್ತೆ. ಮತ್ತೆ ಆ ಚೇಂಜ್ ಆಗಿರೋ IP ಅಡ್ರೆಸ್ ನೀವು ಸೆಕ್ಯೂರಿಟಿ ಗ್ರೂಪ್ಸ್ ಅಲ್ಲಿ ಅಪ್ಡೇಟ್ ಮಾಡಬೇಕಾಗುತ್ತೆ ಆಯ್ತಾ. ದೆನ್ now we have logged into the EC2 instance. EC2 instance ಗೆ ನಾವು ಕನೆಕ್ಟ್ ಆಗಿದ್ದೀವಿ. Now what you should be doing is execute the same commands. ನೀವು EC2 ಯೂಸರ್ ಡೇಟಾ ಸ್ಕ್ರಿಪ್ಟ್ ಅಲ್ಲಿ ಏನೇನು ಕಮೆಂಟ್ಸ್ ಹಾಕಿದ್ರಲ್ಲ ಲಾಸ್ಟ್ ಲ್ಯಾಬ್ ಅಲ್ಲಿ ಅದೇ ಕಮೆಂಟ್ಸ್ ಅಲ್ಲಿ ನೀವು ಎಕ್ಸಿಕ್ಯೂಟ್ ಮಾಡಬೇಕು ಈಗ. ಸೊ ಪೇಸ್ಟ್ ದ ಕಮಾಂಡ್ಸ್ ಹಿಯರ್ ಒನ್ ಬೈ ಒನ್. ಸೊ ಫಸ್ಟ್ ಲೈನ್ ನಾನು ಏನಕ್ಕೆ ಬಿಟ್ಟೆ ಅಂದ್ರೆ ದಿಸ್ ಇಸ್ ಜಸ್ಟ್ ಟು ಮೇಕ್ ದ ಆಪರೇಟಿಂಗ್ ಸಿಸ್ಟಮ್ ಐಡೆಂಟಿಫೈ ದಿಸ್ ಆಸ್ ಅ EC2 ಯೂಸರ್ ಡೇಟಾ ಸ್ಕ್ರಿಪ್ಟ್ ಆಯ್ತಾ. ಇದು ಒಂದು ಕಮಾಂಡ್ ಆಗಿ ನಾವು ಎಕ್ಸಿಕ್ಯೂಟ್ ಮಾಡಕ್ ಹೋಗಲ್ಲ. ದಿಸ್ ಡಸ್ ನಾಟ್ ಡು ಎನಿಥಿಂಗ್ ಹಿಯರ್. ದಿಸ್ ಇಸ್ ಜಸ್ಟ್ ಟು ಮೇಕ್ ದ ಆಪರೇಟಿಂಗ್ ಸಿಸ್ಟಮ್ ರೆಕಗ್ನೈಸ್ ದಿಸ್ ಪರ್ಟಿಕ್ಯುಲರ್ ಸ್ಕ್ರಿಪ್ಟ್ ಅಷ್ಟೇ. ಓಕೆ, ಈಗ ಇಲ್ಲಿ ಒಂದು ಎರರ್ ಬರ್ತಿದೆ, ದಿಸ್ ಕಮಾಂಡ್ ಹ್ಯಾಸ್ ಟು ಬಿ ರನ್ ಸೂಪರ್ ಯೂಸರ್ ಪ್ರಿವಿಲೇಜಸ್ ಅಂತ. ಸೊ ಅಗೇನ್ ನಾವು ಪ್ರೀವಿಯಸ್ ಲ್ಯಾಬ್ ಅಲ್ಲಿ ತಿಳ್ಕೊಂಡಿರೋ ತರ ಒಂದು ಸೂಪರ್ ಯೂಸರ್ ಆಗಿ ನಾವು ಪರ್ಮಿಷನ್ ಅಸ್ಯೂಮ್ ಮಾಡ್ಕೋಬೇಕಾಗುತ್ತೆ. ಸೊ ಅದಕ್ಕೆ sudo su ಅನ್ನುವಂತ ಕಮಾಂಡ್ ನಾವು ಎಕ್ಸಿಕ್ಯೂಟ್ ಮಾಡ್ಕೊಂಡು ನಮ್ಮ ಯೂಸರ್ ನ ರೂಟ್ ಯೂಸರ್ ಆಗಿ ಚೇಂಜ್ ಮಾಡ್ಕೋಬೇಕು ಇನ್ ದ EC2 instance. ಸೊ ಅಗೇನ್ ಹಿಯರ್ ಡೋಂಟ್ ಗೆಟ್ ಕನ್ಫ್ಯೂಸ್ಡ್. EC2 instance ಒಳಗೆ ಇರುವಂತಹ ರೂಟ್ ಯೂಸರ್ ಬೇರೆ, ನಿಮ್ಮ AWS ಅಕೌಂಟ್ ಗೆ ನೀವು ಕ್ರಿಯೇಟ್ ಮಾಡಿರುವಂತಹ ರೂಟ್ ಯೂಸರ್ ಬೇರೆ. ಓಕೆ, ಸೊ ದೀಸ್ ಆರ್ ಟೂ ಡಿಫರೆಂಟ್ ಥಿಂಗ್ಸ್, ಕಂಪ್ಲೀಟ್ಲಿ ಡಿಫರೆಂಟ್. ಡೋಂಟ್ ಗೆಟ್ ಕನ್ಫ್ಯೂಸ್ಡ್. ರೂಟ್ ಯೂಸರ್ ನಿಮ್ಮ EC2 instance ಒಳಗಡೆ ಬರೋದು ಬೇರೆ, ನಿಮ್ಮ AWS ಅಕೌಂಟ್ ಅಲ್ಲಿ ಇರುವಂತಹ ರೂಟ್ ಯೂಸರ್ ಬೇರೆ ಆಯ್ತಾ. ದೆನ್ execute the same command once again now. git -1 execute the command. So once you execute the command, it will show you if there are any packages or libraries which can be updated. If there are any packages or libraries which can be updated, that will be updated. So currently ಯಾವುದು ಅಪ್ಡೇಟ್ ಮಾಡೋಕೆ ಇಲ್ಲ ಅಂತ ತೋರಿಸ್ತದೆ. So proceed further with the next command.
ಸೊ ಈ yum install -httpd ಅಂತ ಇದೆಯಲ್ಲ, ಸೊ ಒನ್ಸ್ ಯು ಎಕ್ಸಿಕ್ಯೂಟ್ ದಿಸ್ ಕಮಾಂಡ್, ಯುವರ್ ಅಪಾಚಿ ವಿಲ್ ಗೆಟ್ ಇನ್ಸ್ಟಾಲ್ಡ್. ಆಯ್ತಾ? ಸೊ ನಿಮ್ಮ ಅಪಾಚಿನ ನೀವು ಇನ್ಸ್ಟಾಲ್ ಮಾಡಬೇಕು ಅಂದ್ರೆ ಈ ಕಮಾಂಡ್ ಮೂಲಕ ಇನ್ಸ್ಟಾಲ್ ಮಾಡ್ಕೋಬೇಕು. ಓಕೆ, ಸೊ ನಾವು ಯುವರ್ ಅಪಾಚಿ ಇನ್ಸ್ಟಾಲೇಷನ್ ಇಸ್ ಕಂಪ್ಲೀಟ್. ಸೊ ಫಸ್ಟ್ ಈಗ ಅಪಾಚಿ ಇನ್ಸ್ಟಾಲ್ ಮಾಡ್ಕೊಂಡಿದೀವಲ್ಲ, ಅಪಾಚಿ ರನ್ನಿಂಗ್ ಅಲ್ಲಿ ಇದೆಯಾ ಅಥವಾ ಇನ್ಆಕ್ಟಿವ್ ಮೋಡ್ ಅಲ್ಲಿ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳೋಣ. ಸೊ ಟು ಚೆಕ್ ಇಫ್ ಯುವರ್ ಅಪಾಚಿ ಇಸ್ ಇನ್ ರನ್ನಿಂಗ್ ಮೋಡ್ ಆರ್ ಇನ್ಆಕ್ಟಿವ್ ಮೋಡ್, ಅದಕ್ಕೆ ಒಂದು ಕಮಾಂಡ್ ಇದೆ, ಸಿಸ್ಟಮ್ ctl ಸ್ಟೇಟಸ್ httpd ಅಂತ. ಓಕೆ, ಸೊ ಬೇಸಿಕಲಿ ನೀವೀಗ ಈ ಅಪಾಚಿ ಅನ್ನುವಂತಹ ವೆಬ್ ಇಂಜಿನ್ ಇದೆಯಲ್ಲ, ಇದ್ರದ್ದು ಸ್ಟೇಟಸ್ ನ ಚೆಕ್ ಮಾಡ್ತಾ ಇದ್ದೀರಾ, ಅದು ರನ್ನಿಂಗ್ ಸ್ಟೇಟ್ ಅಲ್ಲಿ ಇದೆಯಾ ಅಥವಾ ಸ್ಟಾಪ್ ಸ್ಟೇಟ್ ಅಲ್ಲಿ ಇದೆಯಾ ಅಂತ. ಸೊ ಎಕ್ಸಿಕ್ಯೂಟ್ ದಟ್ ಕಮಾಂಡ್, ಯು ವಿಲ್ ಬಿ ಸೀಯಿಂಗ್ ದ ಸ್ಟೇಟಸ್ ಆಫ್ ಯುವರ್ ಅಪಾಚಿ. ಅದು ಇನ್ಆಕ್ಟಿವ್ ಅಂಡ್ ಡೆಡ್ ಸ್ಟೇಟ್ ಅಲ್ಲಿ ಇದೆ, ವಿಚ್ ಮೀನ್ಸ್ ದ ಅಪಾಚಿ ಇಸ್ ನಾಟ್ ರನ್ನಿಂಗ್. ಸೊ ಅದಕ್ಕೆ ನೀವೇನ್ ಮಾಡ್ಬೇಕಾಗತ್ತೆ, ಅದನ್ನ ಸ್ಟಾರ್ಟ್ ಮಾಡ್ಬೇಕಾಗತ್ತೆ. ಸೊ ಅದನ್ನ ಹೇಗೆ ಸ್ಟಾರ್ಟ್ ಮಾಡೋದು ಅಂದ್ರೆ, ಸಿಸ್ಟಮ್ ctl ಸ್ಟಾರ್ಟ್ httpd ಅಂತ ಇದೆಯಲ್ಲ, ಆ ಕಮಾಂಡ್ ಮೂಲಕ ನೀವು ಅಪಾಚಿ ಸರ್ವರ್ ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಓಕೆ, ಸೊ ನಾವು ಯುವರ್ ಅಪಾಚಿ ಸರ್ವರ್ ಇಸ್ ಸ್ಟಾರ್ಟೆಡ್. ಇದನ್ನ ಈಗ ಮತ್ತೆ ಸ್ಟಾರ್ಟ್ ಮಾಡಿರೋದನ್ನ ವೆರಿಫೈ ಮಾಡ್ಕೊಳ್ಳೋಣ ಸ್ಟಾರ್ಟ್ ಆಗಿದೆಯಾ ಅಂತ. ಸೊ ಆಸ್ ಯು ಕ್ಯಾನ್ ಸಿ, ನಾವು ಅರ್ಲಿಯರ್ ಇಟ್ ವಾಸ್ ಶೋಯಿಂಗ್ ಇನ್ಆಕ್ಟಿವ್ ಆರ್ ಡೆಡ್, ನೌ ಇಟ್ ಇಸ್ ಶೋಯಿಂಗ್ ಆಕ್ಟಿವ್ ಅಂಡ್ ರನ್ನಿಂಗ್ ಅಂತ. Okay, so which means that your Apache is successfully started. Now what you can do is you can execute this command. ಸೊ ಅಗೇನ್ ಈ ಕಮಾಂಡ್ ಏನ್ ಮಾಡುತ್ತೆ ಅಂತ ಹೇಳಿದ್ದೆ ನಾನು ನಿಮಗೆ. ಇನ್ ಕೇಸ್ ಏನಾದ್ರು ನಿಮ್ಮ ಸಿಸ್ಟಮ್ ನ ನೀವು ರೀಸ್ಟಾರ್ಟ್ ಮಾಡಿದಾಗ ಅಥವಾ ನೀವು ಸ್ಟಾಪ್ ಮಾಡಿ ಸ್ಟಾರ್ಟ್ ಮಾಡಿದಾಗ ಈ ಅಪಾಚಿ ಸರ್ವರ್ ಇದೆಯಲ್ಲ, ಅದು ಮತ್ತೆ ಈ ಇನ್ಆಕ್ಟಿವ್ ಮತ್ತೆ ಡೆಡ್ ಸ್ಟೇಟಿಗೆ ಹೋಗುವಂತ ಚಾನ್ಸಸ್ ಇರುತ್ತೆ. ಅಂಡ್ ಇನ್ ಕೇಸ್ ನಿಮ್ಮ ಸಿಸ್ಟಮ್ ರೀಸ್ಟಾರ್ಟ್ ಆದ್ರೂ ಅಥವಾ ಸ್ಟಾಪ್ ಮಾಡಿ ಸ್ಟಾರ್ಟ್ ಮಾಡಿದ್ರು ಕೂಡ ಅದು ರನ್ನಿಂಗ್ ಅಲ್ಲೇ ಇರಬೇಕು ಈ ತರ ಅಂದ್ರೆ, ದೆನ್ ಯು ಕ್ಯಾನ್ ಎಕ್ಸಿಕ್ಯೂಟ್ ದಿಸ್ ಕಮಾಂಡ್. ಆಯ್ತಾ? ದಿಸ್ ವಿಲ್ ಕೀಪ್ ಅಪಾಚಿ ರನ್ನಿಂಗ್ ಆಲ್ವೇಸ್. ಆಯ್ತಾ? ದೆನ್ ನೆಕ್ಸ್ಟ್ ನಾವು ನಮ್ಮ index.html ಪೇಜ್ ನ ಕ್ರಿಯೇಟ್ ಮಾಡ್ಕೋಬೇಕು. ಓಕೆ, ಸೊ ದ ವೆಬ್ ಪೇಜ್ ಶುಡ್ ಬಿ ಕ್ರಿಯೇಟೆಡ್. ಈಗ ನಾನು ಫಸ್ಟ್ ಏನ್ ಮಾಡ್ಕೊಂಡಿದ್ದೀನಿ ಅಂದ್ರೆ, ನಾನು ಅಪಾಚಿನ ನಾನು ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ. ಆಯ್ತಾ? ಸೊ ಫಸ್ಟ್ ಐ ಹ್ಯಾವ್ ಇನ್ಸ್ಟಾಲ್ಡ್ ಅಪಾಚಿನ ನಾನು ಇಲ್ಲಿ ಇನ್ಸ್ಟಾಲ್ ಮಾಡಿ ಇಟ್ಕೊಂಡಿದ್ದೀನಿ. ದಿಸ್ ಇಸ್ ಮೈ EC2 ಇನ್ಸ್ಟೆನ್ಸ್. ಈಗ ನಾನು index.html ಪೇಜ್ ನ ಕ್ರಿಯೇಟ್ ಮಾಡ್ಕೋಬೇಕು. ಸೊ ಟು ಕ್ರಿಯೇಟ್ index.html ಪೇಜ್, ಆಸ್ ಪರ್ ಆರ್ ಸ್ಕೆಚ್ ಹಿಯರ್, ನಾವು EFS ವಾಲ್ಯೂಮ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆಯ್ತಾ? ನಮ್ಮ ಸ್ಕೆಚ್ ಪ್ರಕಾರ ನಾವು ಇಲ್ಲಿ EFS ವಾಲ್ಯೂಮ್ ಅಲ್ಲಿ ಕ್ರಿಯೇಟ್ ಮಾಡ್ಕೋಬೇಕು. In our previous lab, what we did was, ನಮ್ಮ index.html ಪೇಜ್ ನಾವು ಬೈ ಡಿಫಾಲ್ಟ್ EBS ವಾಲ್ಯೂಮ್ ಏನು ಅಟ್ಯಾಚ್ ಆಗಿತ್ತಲ್ಲ, ಆ EBS ವಾಲ್ಯೂಮ್ ಅಲ್ಲಿ ನಾವು ಕ್ರಿಯೇಟ್ ಮಾಡ್ಕೊಂಡಿದ್ವಿ. ಆಯ್ತಾ? ಬಟ್ in this lab we are exploring EFS, so let's create the index.html page in our EFS volume. Okay, ಈಗ ಈ EFS ಕ್ರಿಯೇಟ್ ಮಾಡ್ಕೋಬೇಕು. ಆಯ್ತಾ? ಸೊ ಇಫ್ ಯು ವಾಂಟ್ ಟು ಕ್ರಿಯೇಟ್ ದ index.html page in EFS volume, first you will have to create the EFS volume. Okay, so first ನಾವು ಇಲ್ಲಿ ಏನ್ ಮಾಡೋಣ ಅಂದ್ರೆ, ಮಾರ್ಕ್ ಮಾಡ್ಕೊಂಡು ಹೋಗೋಣ ಏನೇನಾಗಿದೆ ಅಂತ. So you have created the EC2 instance, you have installed Apache, and obviously you have attached the EBS volume as well here. Then now you have to create EFS volume. ಮತ್ತೆ ನಿಮ್ಮ AWS console ಗೆ ಹೋಗಿ ಸರ್ಚ್ ಬಾಕ್ಸ್ ಇರುತ್ತಲ್ಲ, ಇಲ್ಲಿ EFS ಅಂತ ಸರ್ಚ್ ಮಾಡಿ. Once you search for EFS, you will be redirected to the EFS console page. ಆಯ್ತಾ? ನಿಮ್ಮ EFS console page ಗೆ ಹೋಗ್ತೀರಾ. Then once you go to the EFS console page, ರೈಟ್ ಸೈಡ್ ಅಲ್ಲಿ ಕ್ರಿಯೇಟ್ ಫೈಲ್ ಸಿಸ್ಟಮ್ ಅನ್ನುವಂತ ಒಂದು ಆಪ್ಷನ್ ಇದೆ. ಕ್ಲಿಕ್ ಆನ್ ಕ್ರಿಯೇಟ್ ಫೈಲ್ ಸಿಸ್ಟಮ್. ಕ್ಲಿಕ್ ಆನ್ ಕ್ರಿಯೇಟ್ ಫೈಲ್ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಯು ಹ್ಯಾವ್ ಟು ಪ್ರೊವೈಡ್ ಅ ನೇಮ್ ಫಾರ್ ಯರ್ EFS ವಾಲ್ಯೂಮ್. ಆಯ್ತಾ? ನಾನೇನ್ ಮಾಡ್ತೀನಿ, ಜಸ್ಟ್ EFS ಅಂತ ನೇಮ್ ಕೊಡ್ತೀನಿ. ಕ್ಯಾನ್ ಗಿವ್ ಎನಿ ನೇಮ್. ಸೊ ಜಸ್ಟ್ ರಾಂಡಮ್ ನೇಮ್ EFS ಅಂತ ಕೊಟ್ಬಿಟ್ಟು, ಯು ಡೋಂಟ್ ಹ್ಯಾವ್ ಟು ಡು ಎನಿಥಿಂಗ್ ಎಲ್ಸ್, ಯು ಡೋಂಟ್ ಹ್ಯಾವ್ ಟು ಸೆಲೆಕ್ಟ್ ಎನಿಥಿಂಗ್ ಎಲ್ಸ್, ಜಸ್ಟ್ ಕ್ಲಿಕ್ ಆನ್ ಕ್ರಿಯೇಟ್ ಫೈಲ್ ಸಿಸ್ಟಮ್ ಅಷ್ಟೇ. ಆಯ್ತಾ? ಇದು ನಿಮ್ಮ EFS ಸೈಜ್. ನೋ, ದಿಸ್ ಇಸ್ ಅನ್ಲಿಮಿಟೆಡ್. ಇಲ್ಲಿ ನೀವು ಸ್ಪೆಸಿಫಿಕ್ ಸೈಜ್ ಕೊಡುವ ಅವಶ್ಯಕತೆ ಇಲ್ಲ. ಓಕೆ, ಸೊ click on create file system. Once you click on create file system, click on the EFS which you have created, and ನಿಮ್ಮ EFS ನೀವು ಕ್ರಿಯೇಟ್ ಮಾಡ್ಕೊಂಡಿರ್ತೀರಲ್ಲ, ಅದ್ರ ಒಳಗೆ ಹೋದ್ಮೇಲೆ you have certain tabs here: meter size, monitoring, tags, file system, policy, access point, network, application ಅಂತೆಲ್ಲ ಬೇರೆ ಬೇರೆ ಟ್ಯಾಬ್ಸ್ ಇರುತ್ತೆ. ನೆಟ್ವರ್ಕ್ ಟ್ಯಾಬ್ ಅಂತ ಇದೆಯಲ್ಲ ಇಲ್ಲಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಸೊ ಬೇಸಿಕಲಿ ಇಲ್ಲಿ ಏನಾಗ್ತಿರುತ್ತೆ ಅಂದ್ರೆ, let me go to my diagram. Yeah, here what will be happening is, ನಿಮ್ಮ EC2 ಇನ್ಸ್ಟೆನ್ಸ್ ನೀವು EFS ವಾಲ್ಯೂಮ್ ಗೆ ಕನೆಕ್ಟ್ ಮಾಡಬೇಕು ಅಂದ್ರೆ, ಫಸ್ಟ್ ಈ EC2 ಇನ್ಸ್ಟೆನ್ಸ್ ಯಾವ ಅವೈಲಬಿಲಿಟಿ ಝೋನ್ ಅಲ್ಲಿ ಇದೆಯಲ್ಲ, ಆ ಅವೈಲಬಿಲಿಟಿ ಝೋನ್ ನ ನೀವು ಇಲ್ಲಿ ಎನೇಬಲ್ ಮಾಡ್ಕೋಬೇಕು. which means you have to allow this particular availability zone to connect to the EFS volume. Okay, so let me call this as, okay, let me verify from the EC2 instance itself. So as you can see, ಇಲ್ಲಿ AP South 1A ಅವೈಲಬಿಲಿಟಿ ಝೋನ್ ಅಲ್ಲಿ ಈ ಪರ್ಟಿಕ್ಯುಲರ್ EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಆಗಿದೆ. ಆಯ್ತಾ? ಇವಾಗ ನಾನು EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಿದ್ದೀನಲ್ಲ, ಅದು AP South 1A ಅನ್ನುವಂತ ಅವೈಲಬಿಲಿಟಿ ಝೋನ್ ಅಲ್ಲಿ ಕ್ರಿಯೇಟ್ ಆಗಿದೆ. ಓಕೆ, ಸೊ ಐ ಕಾಪಿ ದ ಅವೈಲಬಿಲಿಟಿ ಝೋನ್ ನೇಮ್ ಹಿಯರ್ ಅಂಡ್ ಪೇಸ್ಟ್ ಹಿಯರ್. ದಿಸ್ ಇಸ್ AP South 1A ಅವೈಲಬಿಲಿಟಿ ಝೋನ್. ಸೊ ನಾನು ಕ್ರಿಯೇಟ್ ಮಾಡಿರುವಂತ EC2 ಇನ್ಸ್ಟೆನ್ಸ್ ಈಗ AP South 1A ಅವೈಲಬಿಲಿಟಿ ಝೋನ್ ಅಲ್ಲಿ ಇದೆ. ಆಯ್ತಾ? ನಾನೇನ್ ಮಾಡ್ಕೋಬೇಕು ಅಂದ್ರೆ, ಈಗ ನಾನು EFS ವಾಲ್ಯೂಮ್ಗೆ ಈ EC2 ಇನ್ಸ್ಟೆನ್ಸ್ ಅಟ್ಯಾಚ್ ಮಾಡ್ಕೋಬೇಕು ಅಂದ್ರೆ, ಈ ಅವೈಲಬಿಲಿಟಿ ಝೋನ್ AP South 1A ಇದೆಯಲ್ಲ, ಇದು EFS ವಾಲ್ಯೂಮ್ ಅಲ್ಲಿ ಅಲೋ ಮಾಡ್ಕೋಬೇಕು ನಾವು. ದ EFS ವಾಲ್ಯೂಮ್
should be allowed to get mounted to the EC2 instance in this availability zone. ಹೇಗೆ ಅಲೋ ಮಾಡ್ಕೋಬೇಕು ಅಂದ್ರೆ ಅಂಡರ್ ನೆಟ್ವರ್ಕ್ಸ್ ಟ್ಯಾಬ್ ಯು ಹ್ಯಾವ್ ಸಮಥಿಂಗ್ ಕಾಲ್ಡ್ ಅಸ್ ಮೌಂಟ್ ಟಾರ್ಗೆಟ್ಸ್ ಅಂತ. ಆಯ್ತಾ, ಇಲ್ಲಿ ಆಲ್ಮೋಸ್ಟ್ ಅದು ಆಡ್ ಆಗಿರುತ್ತೆ. ನೀವು ಯಾವ ಅವೈಲಬಿಲಿಟಿ ಝೋನ್ ಅಲ್ಲಿ ಇರುವಂತಹ EC2 ಇನ್ಸ್ಟೆನ್ಸ್ಗೆ ನೀವು EFS ವಾಲ್ಯೂಮ್ ನ ಕನೆಕ್ಟ್ ಮಾಡ್ಕೋಬೇಕು ಅನ್ಕೊಂಡಿರ್ತಾರಲ್ಲ, ಅದು ಆಲ್ಮೋಸ್ಟ್ ಆಡ್ ಆಗಿರುತ್ತೆ. ಯು ಜಸ್ಟ್ ಹ್ಯಾವ್ ಟು ವೆರಿಫೈ. ಆಯ್ತಾ, ಸೊ ಕ್ಲಿಕ್ ಆನ್ ಮ್ಯಾನೇಜ್. ಒನ್ಸ್ ಯು ಕ್ಲಿಕ್ ಆನ್ ಮ್ಯಾನೇಜ್, ಯು ವಿಲ್ ಬಿ ಏಬಲ್ ಟು ಸಿ ದ ಲಿಸ್ಟ್ ಆಫ್ ಅವೈಲಬಿಲಿಟಿ ಝೋನ್ಸ್ which are allowed to connect to the EC2, which are allowed to connect to the EFS volume. ಆಯ್ತಾ, ಸೊ ಫಸ್ಟ್ AP South 1A, ಸೊ ನಮ್ಮ EC2 ಇನ್ಸ್ಟೆನ್ಸ್ ಕೂಡ ಇದೇ ಅವೈಲಬಿಲಿಟಿ ಝೋನ್ ಅಲ್ಲಿ ಇದೆ. ಅಂಡ್ ಇದೇ ಅವೈಲಬಿಲಿಟಿ ಝೋನ್ ಅಲ್ಲಿ ಇರೋದ್ರಿಂದ ಈ ಅವೈಲಬಿಲಿಟಿ ಝೋನ್ ಆಲ್ರೆಡಿ ಇಲ್ಲಿ ವೈಟ್ ಲಿಸ್ಟ್ ಆಗಿದೆ. ಸೊ ದಿಸ್ EC2 instance which we have created right now, sorry, it is in 3 availability zone, right? Replica has been created in EFS volume. ಇಲ್ಲ, ಸಿ ನಾನು ಈಗ ಬರೀ ನಾನು ಅಲೋ ಮಾಡ್ತಾ ಇದ್ದೀನಿ ಯಾವ ಅವೈಲಬಿಲಿಟಿ ಝೋನ್ ಇಂದ ನನ್ನ EFS ವಾಲ್ಯೂಮ್ಗೆ ಕನೆಕ್ಟ್ ಆಗಬೇಕು ಅಂತ. ಆಯ್ತಾ, ಈ ರೆಪ್ಲಿಕಾ ಇನ್ನು ಕ್ರಿಯೇಟ್ ಆಗಿಲ್ಲ. I'm just providing the data from which all availability zones the EC2 instance can connect to this EFS volume ಅಂತ ಅಷ್ಟೇ. Okay, so first ಇಲ್ಲಿ AP South 1A, that is the same availability zone which we have created the EC2 instance in. So that availability zone is added here, that is allowed. ಆಯ್ತಾ, ಈಗ ಅವೈಲಬಿಲಿಟಿ ಝೋನ್ ಅಲೋ ಆಗಿರೋದ್ರಿಂದ ನೀವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅಡಿಷನಲಿ ನೀವೇನೊಂದು ಸೆಕ್ಯೂರಿಟಿ ಗ್ರೂಪ್ EC2 ಇನ್ಸ್ಟೆನ್ಸ್ ಗೆ ನೀವು ಕ್ರಿಯೇಟ್ ಮಾಡ್ಕೊಂಡ್ರಲ್ಲ, ಅದೇ ಸೆಕ್ಯೂರಿಟಿ ಗ್ರೂಪ್ ನ ಇಲ್ಲಿ ನೀವು ಮತ್ತೆ ಆಡ್ ಮಾಡ್ಕೋಬೇಕಾಗುತ್ತೆ. Along with the default security group which is already chosen, add the security group which you created for the EC2 instance as well. Okay, ಆ security group ನ ಕೂಡ ನೀವು ಇಲ್ಲಿ ಆಡ್ ಮಾಡ್ಕೋಬೇಕಾಗುತ್ತೆ. Okay, then another thing what you should be doing is, ಈಗ ಮತ್ತೆ ನೀವು ನೆಕ್ಸ್ಟ್ ಇನ್ನೊಂದು EC2 instance ಕ್ರಿಯೇಟ್ ಮಾಡಬೇಕಾಗುತ್ತೆ ಇಲ್ಲಿ. So for this particular lab we'll be creating another EC2 instance here. ಆಯ್ತಾ, ಅದಕ್ಕೆ ನೀವೇನ್ ಮಾಡಬೇಕು ಅಂದ್ರೆ I'll be creating the new EC2 instance AP South 1B. AP South 1B ಅನ್ನುವಂತ ಅವೈಲಬಿಲಿಟಿ ಝೋನ್ ಅಲ್ಲಿ ನಾನು ಹೊಸ EC2 instance ನಾನು ಮತ್ತೆ ಕ್ರಿಯೇಟ್ ಮಾಡ್ಕೊತೀನಿ. ಆಯ್ತಾ, ಅದಕ್ಕೋಸ್ಕರ ನೀವೇನ್ ಮಾಡಬೇಕು ಅಂದ್ರೆ AP South 1B ಅಲ್ಲೂ ಸಹ ನೀವು ನಿಮ್ಮ ಸೆಕ್ಯೂರಿಟಿ ಗ್ರೂಪ್ ನ ಆಡ್ ಮಾಡ್ಕೋಬೇಕು. ಓಕೆ, ದ ಸೇಮ್ ಸೆಕ್ಯೂರಿಟಿ ಗ್ರೂಪ್ ಇನ್ ವಿಚ್ ಯು ಹ್ಯಾವ್ ಯುವರ್ EC2 ಇನ್ಸ್ಟೆನ್ಸ್, ದ ಸೇಮ್ ಸೆಕ್ಯೂರಿಟಿ ಗ್ರೂಪ್ ಶುಡ್ ಬಿ ಆಡೆಡ್ ಫಾರ್ ಯುವರ್ EFS ವಾಲ್ಯೂಮ್ ಆಸ್ ವೆಲ್. ಆಯ್ತಾ, ನೆಕ್ಸ್ಟ್ AP South 1C ಇದೆಯಲ್ಲ, ಇಲ್ಲಿ ದಿಸ್ ಇಸ್ ನಾಟ್ ನೆಸೆಸರಿ ಬಿಕಾಸ್ ನಾನೀಗ ಮತ್ತೆ ಕ್ರಿಯೇಟ್ ಮಾಡುವಂತ EC2 ಇನ್ಸ್ಟೆನ್ಸ್ ನಾನು AP South 1C ಅಲ್ಲಿ ಕ್ರಿಯೇಟ್ ಮಾಡ್ತಿಲ್ಲ, ಅದಕ್ಕೆ ನಾನು ಈ ಮೌಂಟ್ ಟಾರ್ಗೆಟ್ ನ ರಿಮೂವ್ ಮಾಡ್ತೇನೆ. ಓಕೆ, ಸೊ ಒನ್ಸ್ ದೀಸ್ ಡೀಟೇಲ್ಸ್ ಆರ್ ಆಡೆಡ್, ಜಸ್ಟ್ ಕ್ಲಿಕ್ ಆನ್ ಸೇವ್. ಆಯ್ತಾ, ಸೊ ಬೇಸಿಕಲಿ ನಾವೀಗ ಏನ್ ಮಾಡಿದ್ವಿ ಅಂದ್ರೆ ನಮ್ಮ EC2 ಇನ್ಸ್ಟೆನ್ಸ್, ನಮ್ಮ EFS ವಾಲ್ಯೂಮ್ಗೆ ಯಾವ ಯಾವ ಅವೈಲಬಿಲಿಟಿ ಝೋನ್ ಗಳಿಂದ ಕನೆಕ್ಟ್ ಆಗಬಹುದು ಅಂತ ಮೆನ್ಷನ್ ಮಾಡಿದ್ವಿ ಅಷ್ಟೇ. ಬೇಸಿಕಲಿ ವೈಟ್ ಲಿಸ್ಟ್ ಇಂದ ಅವೈಲಬಿಲಿಟಿ ಝೋನ್, ವಿಚ್ ಆಲ್ ಅವೈಲಬಿಲಿಟಿ ಝೋನ್ಸ್ ಕ್ಯಾನ್ ಕನೆಕ್ಟ್ ಟು ದ EFS ವಾಲ್ಯೂಮ್ ದಟ್ ಹ್ಯಾಸ್ ಬಿನ್ ಆಡೆಡ್. ಆಯ್ತಾ, ಈಗ ನೆಕ್ಸ್ಟ್ ವಾಟ್ ಯು ಹ್ಯಾವ್ ಟು ಡೂ ಇಸ್, EFS ವಾಲ್ಯೂಮ್ ಈಗ ನಾವು ಕ್ರಿಯೇಟ್ ಮಾಡ್ಕೊಂಡ್ವಿ. ಸೊ EFS ವಾಲ್ಯೂಮ್ ಇಸ್ ಕ್ರಿಯೇಟೆಡ್. ನೆಕ್ಸ್ಟ್ ಈಗ ನೀವು ಏನ್ ಮಾಡಬೇಕು ಅಂದ್ರೆ we have to establish connectivity between the EFS volume and the EC2 instance. That is mounting the EFS volume onto the EC2 instance. ಇದನ್ನ ನಾವೀಗ ಮಾಡಬೇಕು. ಆಯ್ತಾ, ಸೊ ಅದನ್ನ ಹೇಗೆ ಮಾಡೋದು ಅಂದ್ರೆ ಫಸ್ಟ್ ಆಫ್ ಆಲ್ ನಿಮ್ಮ ಸೆಕ್ಯೂರಿಟಿ ಗ್ರೂಪ್ ಇದೆಯಲ್ಲ, ಇಲ್ಲಿ ಒಂದು ಹೊಸ ಪೋರ್ಟ್ ನಲ್ಲಿ ಓಪನ್ ಮಾಡ್ಕೋಬೇಕು. ಸೊ ಕ್ಲಿಕ್ ಆನ್ ಎಡಿಟ್ ಇನ್ ಬೌಂಡ್ ರೂಲ್ಸ್ ಅಂಡ್ ಕ್ಲಿಕ್ ಆನ್ ಆಡ್ ರೂಲ್ಸ್ ಅಂಡ್ ಹಿಯರ್ ಯು ಹ್ಯಾವ್ ಟು ಓಪನ್ ದ NFS ಪೋರ್ಟ್. ಆಯ್ತಾ, ನೆಟ್ವರ್ಕ್ ಫೈಲ್ ಸಿಸ್ಟಮ್ ಪೋರ್ಟ್ ಅಂತ ಕರಿತೀವಿ ನಾವು ಇದನ್ನ. ಓಕೆ, ಸೊ ಇನ್ ಕೇಸ್ ಇಫ್ ಯು ಆರ್ adding your EFS volume to the EC2 instance or attaching the EFS volume to the EC2 instance, then you should be opening the network file system port. ಆಯ್ತಾ, ಈ ಪೋರ್ಟ್ ಮುಖಾಂತರ ನಿಮ್ಮ EFS ವಾಲ್ಯೂಮ್ ನಿಮ್ಮ EC2 ಇನ್ಸ್ಟೆನ್ಸ್ ಗೆ ಕನೆಕ್ಟಿವಿಟಿನ ಎಸ್ಟಾಬ್ಲಿಷ್ ಮಾಡಕ್ಕೆ ಅಲೋ ಮಾಡೋದು. ಓಕೆ, ದೆನ್ ಇದನ್ನ ಎನಿವೇರ್ IPv4 ಗೆ ಅಲೋ ಮಾಡ್ಕೊಳ್ಳಿ. ಓಕೆ, NFS ಪೋರ್ಟ್ ವಿಲ್ ಬಿ ಅಲೋ ಟು ಎನಿವೇರ್ IPv4. ಸೇವ್ ದ ರೂಲ್ಸ್. ಓಕೆ, ರೂಲ್ಸ್ ನ ಸೇವ್ ಮಾಡ್ಕೊಳ್ಳಿ, ಈಗ ಹೊಸದಾಗಿ ಆಡ್ ಮಾಡಿರೋದನ್ನ. ಸೊ ನಾವು ಆಸ್ ಯು ಕ್ಯಾನ್ ಸಿ ದೇರ್ ಆರ್ 3 ರೂಲ್ಸ್, NFS, HTTP ಮತ್ತೆ SSH ರೂಲ್ ಅಂತ 3 ರೂಲ್ಗಳನ್ನ ನೀವು ಆಡ್ ಮಾಡಿದೀರಾ. ನಾವು what you should be doing is you will be attaching the EFS volume to the EC2 instance. ಆಯ್ತಾ, ಸೊ ಈಗ ಅಟ್ಯಾಚ್ ಹೇಗೆ ಮಾಡೋದು ಅಂದ್ರೆ ಅಗೇನ್ ಗೋ ಬ್ಯಾಕ್ ಟು ದ EFS ಕನ್ಸೋಲ್. ಇಲ್ಲಿ ಇಫ್ ಯು ಸ್ಕ್ರಾಲ್ ಟು ದ ಟಾಪ್ ದರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಅಟ್ಯಾಚ್ ಅಂತ. ಅಟ್ಯಾಚ್ ಅನ್ನುವಂತ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಒನ್ಸ್ ಯು ಕ್ಲಿಕ್ ಆನ್ ಅಟ್ಯಾಚ್ ಆಪ್ಷನ್ ಯೂಸಿಂಗ್ NFS ಕ್ಲೈಂಟ್ ಅಂತ ನಿಮ್ಗೆ ಒಂದು ಸೆಕ್ಷನ್ ಇರುತ್ತೆ. ಆ ಸೆಕ್ಷನ್ ಅಲ್ಲಿ ನಿಮ್ಗೊಂದು ಕಮಾಂಡ್ ಇರುತ್ತೆ. ಆಯ್ತಾ, ಆ ಪರ್ಟಿಕ್ಯುಲರ್ ಕಮಾಂಡ್ ನ ನೀವು ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ವಾಪಸ್ ನಿಮ್ಮ ಪುಟ್ಟಿಗೆ ಹೋಗಿ. ಯೂಶಲಿ ನೀವೇನಾದ್ರು ಪುಟ್ಟಿನ ಜಾಸ್ತಿ ಹೊತ್ತು ಯೂಸ್ ಮಾಡದೇ ಇದ್ರೆ ಅದು ಇನ್ಆಕ್ಟಿವ್ ಸ್ಟೇಟಿಗೆ ಹೋಗ್ಬಿಡುತ್ತೆ. ಸೊ ಯು ಡೋಂಟ್ ಹ್ಯಾವ್ ಟು ವರಿ. ಅಗೇನ್ ರೀಸ್ಟಾರ್ಟ್ ದ ಸೆಷನ್, ಲಾಗಿನ್ ಆಸ್ EC2-user and quickly switch to root user. ಆಯ್ತಾ, ಈಗ once you quickly switch to root user, what you have to do is you have to paste the command which you have copied. ನೀವೇನು ಕಮಾಂಡ್ ನ ಕಾಪಿ ಮಾಡ್ಕೊಂಡ್ರಲ್ಲ ಆ ಕಮಾಂಡ್ ನ ನೀವು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಆಯ್ತಾ, ಒನ್ಸ್ ಯು ಪೇಸ್ಟ್ ದ ಕಮಾಂಡ್ ಎಟ್ ದ ಎಂಡ್, ಇಲ್ಲಿ ಏನ್ EFS ಅಂತ ಇದೆಯಲ್ಲ ಆ ಜಾಗದಲ್ಲಿ ನೀವು ನಿಮ್ಮ ಡಿಫಾಲ್ಟ್ ಪಾತ್ ವೇರ್ Apache searches for the index.html ಇದೆಯಲ್ಲ ಆ ಪರ್ಟಿಕ್ಯುಲರ್ ಪಾತ್ ನ ಕೊಡಬೇಕಾಗುತ್ತೆ. ಸೊ ಲೈಕ್ ವಿ ಹ್ಯಾವ್ ಡಿಸ್ಕಸ್ ಇನ್ ದ ಪ್ರೀವಿಯಸ್ ಸೆಷನ್ ಆಲ್ಸೋ, ನಿಮ್ಮ Apache ಇಂಜಿನ್ ಏನ್ ಮಾಡುತ್ತೆ,
ಯಾವುದೇ ಒಂದು ವೆಬ್ ಪೇಜ್ ನ ಹುಡುಕ್ಬೇಕು ಅಂದ್ರೆ ಒಂದು ಡಿಫಾಲ್ಟ್ ಪಾತಿಗೆ ಹೋಗುತ್ತೆ, ದಟ್ ಇಸ್ /var/www.html. ಸೊ ಈಗ ನಮ್ಮ EFS ವಾಲ್ಯೂಮ್ ನಾವು ಏನ್ ಮಾಡ್ತಿದೀವಿ ಅಂದ್ರೆ ಅದೇ ಪರ್ಟಿಕ್ಯುಲರ್ ಪಾತ್ಗೆ ನಾವು ಅಟ್ಯಾಚ್ ಮಾಡ್ಕೊಬೇಕಾಗುತ್ತೆ. ಆಯ್ತಾ? ಸೊ ಐ ಆಮ್ ಅಟ್ಯಾಚಿಂಗ್ ಮೈ EFS ವಾಲ್ಯೂಮ್ ಟು ದ ಸೇಮ್ ಪಾತ್ ವೇರ್ ಯುವರ್ Apache ಸರ್ಚಸ್ ಫಾರ್ ದ index.html ಪೇಜ್. ಆಯ್ತಾ? ಸೊ ಒನ್ಸ್ ದಟ್ ಇಸ್ ಮೆನ್ಷನ್, ಜಸ್ಟ್ ಕ್ಲಿಕ್ ಆನ್ ದ ಎಂಟರ್ ಕೀ. ಆಯ್ತಾ? ಸೊ ನಿಮ್ಮ EFS ವಾಲ್ಯೂಮ್ ಅಟ್ಯಾಚ್ ಮಾಡೋಕ್ಕೆ ಕಾಪಿ ಮಾಡ್ಕೊಂಡಿರುವಂತಹ ಕಮಾಂಡ್ ನಾವೀಗ ಎಕ್ಸಿಕ್ಯೂಟ್ ಮಾಡಿದ್ವಿ. ಏನಿಲ್ಲ, ಎಂಡಿಂಗ್ ಅಲ್ಲಿ EFS ಬದಲು ಲಾಸ್ಟ್ ಅಲ್ಲಿ ನೀವು ಯಾವ ಪಾತ್ಗೆ ಅದನ್ನ ಅಟ್ಯಾಚ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ ಆ ಪಾತ್ ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಅಷ್ಟೇ. ಆಯ್ತಾ? ನಾವು ದರ್ ಇಸ್ ಒನ್ ಮೋರ್ ಕಮಾಂಡ್, TF-T ಅಂತ. ಆಯ್ತಾ? ಈ ಕಮಾಂಡ್ ನೀವು ಎಕ್ಸಿಕ್ಯೂಟ್ ಮಾಡಿದ್ರೆ ನಿಮ್ಮ EC2 ಇನ್ಸ್ಟೆನ್ಸ್ಗೆ ಯಾವ್ಯಾವ ವಾಲ್ಯೂಮ್ ಯಾವ ಡೈರೆಕ್ಟರ್ಗೆ ಮೌಂಟ್ ಆಗಿದೆ, ಯಾವ ಡೈರೆಕ್ಟರ್ಗೆ ಅಟ್ಯಾಚ್ ಆಗಿದೆ ಅಂತ ತೋರಿಸುತ್ತೆ. ಆಯ್ತಾ? ಸೊ ದಿಸ್ ಇಸ್ ಯೋರ್ EBS ವಾಲ್ಯೂಮ್. ಇಲ್ಲೇನು ನಿಮ್ಗೆ ಸ್ಲಾಶ್ ಅಂತ ಇದೆಯಲ್ಲ, ವಿಚ್ ಇಸ್ ಮೌಂಟೆಡ್ ಆನ್ ದ ರೂಟ್ ಪಾತ್. ದಿಸ್ ಇಸ್ ದ EBS ವಾಲ್ಯೂಮ್ ವಿಚ್ ಇಸ್ ಮೌಂಟೆಡ್ ಫಾರ್ ಯೋರ್ EC2 ಇನ್ಸ್ಟೆನ್ಸ್. ಓಕೆ, ಅಂಡ್ EBS ವಾಲ್ಯೂಮ್ ಅಲ್ಲೇ ಕೆಲವು ಡಿವಿಷನ್ಸ್ ಆಗಿ ಬೇರೆ ಬೇರೆ ಡೈರೆಕ್ಟರೀಸ್ ಗಳಿಗೆ ಚೂರು ಮೌಂಟ್ ಆಗಿದಾವೆ ಅಷ್ಟೇ. ಆಯ್ತಾ? ಸೊ ದ ಸೇಮ್ EBS ವಾಲ್ಯೂಮ್ ಹ್ಯಾಸ್ ಬೀನ್ ಮೌಂಟೆಡ್ ಆನ್ ಡಿಫರೆಂಟ್ ಪಾತ್ಸ್ ಆಫ್ಟರ್ ಗೆಟಿಂಗ್ ಡಿವೈಡೆಡ್. ಅಂಡ್ ಅದ್ರ ಜೊತೆ ಈಗ ನಾವು ಎಕ್ಸ್ಟ್ರಾ ಏನ್ ಮಾಡಿದೀವಿ ಅಂದ್ರೆ ಈ var/www.html ಅನ್ನೋ ಪಾತ್ ಇದೆಯಲ್ಲ, ಇದಕ್ಕೆ ನಾವು ಒಂದು EFS ವಾಲ್ಯೂಮ್ ನ ಎಕ್ಸ್ಟ್ರಾ ಅಟ್ಯಾಚ್ ಮಾಡ್ಕೊಂಡಿದೀವಿ. Okay, so an additional EFS volume is being attached to the EC2 instance on this particular path. So ಈ ಕಮಾಂಡ್ ಮೂಲಕ ನೀವು ನಿಮ್ಮ EC2 ಇನ್ಸ್ಟೆನ್ಸ್ ಅಲ್ಲಿ ಯಾವ ವಾಲ್ಯೂಮ್ಸ್ ಅಟ್ಯಾಚ್ ಆಗಿದೆ ಅಂತ ತಿಳ್ಕೊಬಹುದು. ಓಕೆ, ಅಂಡ್ ಅಲಾಂಗ್ ವಿತ್ ದಟ್ ಎಷ್ಟು ಯೂಸ್ ಆಗಿದೆ, ಟೋಟಲ್ ಎಷ್ಟು ಸೈಜ್ ವಾಲ್ಯೂಮ್ ಯುಟಿಲೈಸ್ ಆಗಿದೆ ಅಂತ ಕೂಡ ತಿಳ್ಕೊಬಹುದು. ಓಕೆ, ಈಗ ಸೊ ಕರೆಂಟ್ಲಿ ಐ ಹ್ಯಾವ್ ಅಟ್ಯಾಚ್ಡ್ ಮೈ EFS ವಾಲ್ಯೂಮ್ ಟು ದ EC2 ಇನ್ಸ್ಟೆನ್ಸ್. ಈಗ ಅಟ್ಯಾಚ್ಮೆಂಟ್ ಕ್ರಿಯೇಟ್ ಆಗಿದೆ. ಓಕೆ, ದ ನೆಕ್ಸ್ಟ್ ಸ್ಟೆಪ್ ಇಸ್ ಕ್ರಿಯೇಟಿಂಗ್ ಆರ್ index.html ಪೇಜ್. ಆಯ್ತಾ? ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ನಾನು index.html ಪೇಜ್ ನ ಕ್ರಿಯೇಟ್ ಮಾಡ್ಕೋಬೇಕೀಗ. ಸೊ ಟು ಕ್ರಿಯೇಟ್ ದ index.html ಪೇಜ್, ಫಸ್ಟ್ ಯು ಹ್ಯಾವ್ ಟು ನ್ಯಾವಿಗೇಟ್ ಟು var/www.html ಡೈರೆಕ್ಟರಿ. ಸೊ ನಾನು ಹಿಂದಿನ ಸೆಷನ್ ಅಲ್ಲಿ ಪಾತ್ ಬೈ ಪಾತ್ ಹೋಗಿದೆ. ಫಸ್ಟ್ var ಡೈರೆಕ್ಟರಿಗೆ ಹೋಗಿ ಮತ್ತೆ ಅದರೊಳಗಡೆ ಇರುವಂತ www ಡೈರೆಕ್ಟರಿಗೆ ಹೋಗಿ ಅದಾದ್ಮೇಲೆ ಇರುವಂತ HTML ಡೈರೆಕ್ಟರಿಗೆ ಹೋಗಿದೆ. ಬಟ್ ಯು ಕ್ಯಾನ್ ನ್ಯಾವಿಗೇಟ್ ದಿಸ್ ವೇ ಆಲ್ಸೋ. ಯು ಕ್ಯಾನ್ ಜಸ್ಟ್ ಡೈರೆಕ್ಟ್ಲಿ ಪ್ರೊವೈಡ್ ದ ಫುಲ್ ಪಾತ್ ಅಂಡ್ ದೆನ್ ಯು ಕ್ಯಾನ್ ನ್ಯಾವಿಗೇಟ್. ಸೊ ನಾನು ಏನ್ ಮಾಡ್ತೀನಿ ಈಗ CD ಜೊತೆ ಫುಲ್ ಪಾತ್ ಕೊಟ್ಬಿಟ್ಟು ಐ ಟ್ರೈ ಟು ನ್ಯಾವಿಗೇಟ್ ಹಿಯರ್. ಆಯ್ತಾ? ಸೊ ಇನ್ ದ HTML ಡೈರೆಕ್ಟರಿ ಕರೆಂಟ್ಲಿ ದೇರ್ ಇಸ್ ನೋ ಫೈಲ್, ಯಾವುದೇ ರೀತಿಯಾದ index.html ಫೈಲ್ ಇಲ್ಲ. ಆಯ್ತಾ? ಸೊ ಈಗ ನಾವು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಒಂದು ಹೊಸ index.html ಫೈಲ್ ಅಂದ್ರೆ ಹೊಸ ವೆಬ್ ಪೇಜ್ ನಾವೀಗ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಟು ಕ್ರಿಯೇಟ್ ದಟ್, ಸೇಮ್ ಲೈಕ್ ವಿ ಹ್ಯಾವ್ ಡಿಸ್ಕಸ್ ಇನ್ ದ ಪ್ರೀವಿಯಸ್ ಸೆಷನ್, vi ಕಮಾಂಡ್ ಮೂಲಕ ನಾವು index.html ಫೈಲ್ ನ ಕ್ರಿಯೇಟ್ ಮಾಡ್ಕೋಬೇಕಾಗುತ್ತೆ. ಆಯ್ತಾ? ಸೊ ಇನ್ ದ index.html file we'll have to add some content now. Okay, so once you open the index.html file from the vi editor, ಅದು ಇವಾಗ ರೀಡ್ ಮೋಡ್ ಅಲ್ಲಿ ಇದೆ. ಇಟ್ ಇಸ್ ಕರೆಂಟ್ಲಿ ಇನ್ ದ ರೀಡ್ ಮೋಡ್. ನೀವೀಗ ರೀಡ್ ಮೋಡ್ ಇಂದ ರೈಟ್ ಮೋಡ್ ಗೆ ಸ್ವಿಚ್ ಆಗಬೇಕು. ಸೊ ಟು ಸ್ವಿಚ್ ವಿ ಹ್ಯಾವ್ ಟು ಪ್ರೆಸ್ ದ ಐ ಕೀ. ಆಯ್ತಾ? ನೀವು ಕೀಬೋರ್ಡ್ ಅಲ್ಲಿ ಐ ಕೀನ ಪ್ರೆಸ್ ಮಾಡಿದ್ರೆ ಇಲ್ಲಿ ಸ್ವಿಚ್ ಇಂಟು ದ ಇನ್ಸರ್ಟ್ ಆರ್ ರೈಟ್ ಮೋಡ್. ಇಲ್ಲಿ ನೀವು ಒಂದು ಕಂಟೆಂಟ್ ಹಾಕ್ಬೋದು. ಆಯ್ತಾ? ಹಲೋ, ಏನಾಯ್ತು ಇಲ್ಲಿ? ಓಕೆ, ಹಲೋ ಫ್ರಮ್ EC2A ಅಂತ ಹಾಕ್ತೀನಿ ನಾನು ಕಂಟೆಂಟ್. ಓಕೆ, ಸೊ ಐ ಆಡೆಡ್ hello from EC2A as the content for my index.html page. ಸೊ ಇದನ್ನ ನನಗೆ ಸೇವ್ ಮಾಡಬೇಕು. ಸೊ ಟು ಸೇವ್ ಫಸ್ಟ್ ಐ ಹ್ಯಾವ್ ಟು ಸ್ವಿಚ್ ಫ್ರಮ್ ರೈಟ್ ಮೋಡ್ ಟು ರೀಡ್ ಮೋಡ್. ಆಯ್ತಾ? ಸೊ ಪ್ರೆಸ್ ದ ಎಸ್ಕೇಪ್ ಕೀ ಟು ಸ್ವಿಚ್ ಫ್ರಮ್ ರೈಟ್ ಮೋಡ್ ಟು ದ ರೀಡ್ ಮೋಡ್, ದೆನ್ ಪ್ರೆಸ್ colon and WQ ಟು ಸೇವ್ ಅಂಡ್ ಎಕ್ಸಿಟ್ ಫ್ರಮ್ ದ ಫೈಲ್. ಆಯ್ತಾ? ಫೈಲ್ ನ ಸೇವ್ ಮಾಡಿ ಎಕ್ಸಿಟ್ ಆಗಕ್ಕೆ colon ಮತ್ತೆ WQ ನ ಪ್ರೆಸ್ ಮಾಡಿ, then go back to the AWS console where your AWS EC2 instance IP address is available. ನಿಮ್ಮ EC2 instance IP address ಕಾಪಿ ಮಾಡ್ಕೊಳ್ಳಿ ಇಲ್ಲಿಂದ. Open a new tab and paste the IP address. ಆಯ್ತಾ? So once you browse the IP address, you should be able to see the content from your web page. ಆಯ್ತಾ? ಸೊ ಬೇಸಿಕಲಿ ನಾವೀಗ ಏನೊಂದು index.html ಪೇಜ್ ಕ್ರಿಯೇಟ್ ಮಾಡೋದ್ವಲ್ಲ, ಆ index.html ಪೇಜ್ ಈಗ ನಮ್ಮ EFS ವಾಲ್ಯೂಮ್ ಅಲ್ಲಿ ಇರುವಂತದ್ದು. Okay, so we have an EC2 instance and for the EC2 instance we have attached the EFS volume. ಆಯ್ತಾ? ಈ EC2 instance ಗೆ ನಾವು ಒಂದು Apache ವೆಬ್ ಇಂಜಿನ್ ಇನ್ಸ್ಟಾಲ್ ಮಾಡ್ಕೊಂಡಿದೀವಿ and we have created the index.html page in our EFS volume. Okay, ಈಗ let's proceed further. ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ ಈಗ. So next what I will be doing is I will be creating a AMI of this EC2 instance. ಇಲ್ಲೇನೊಂದು ನಾವು EC2 ಇನ್ಸ್ಟೆನ್ಸ್ ನೋಡಿದ್ವಲ್ಲ ಅದರದೊಂದು AMI ನ ಕ್ರಿಯೇಟ್ ಮಾಡ್ಕೊತೀವಿ. ಓಕೆ, ಕ್ರಿಯೇಟ್ AMI.
ಈಗ ಈ AMI ಮುಖಾಂತರ ನಾನು ಏನ್ ಮಾಡ್ತೀನಿ ಅಂದ್ರೆ ಸೇಮ್ ಇಲ್ಲಿ ಹೇಗೆ ನಾನು ಕ್ರಿಯೇಟ್ ಮಾಡಿ ಇಟ್ಕೊಂಡಿರ್ತೀನಲ್ಲ ಅದೇ ತರ ಇನ್ನೂ ಒಂದು ಸೆಟಪ್ ನಾನು ಕ್ರಿಯೇಟ್ ಮಾಡ್ಕೊಂತೀನಿ AMI ಮೂಲಕ. ಓಕೆ, ಬಟ್ ದಿಸ್ ಟೈಮ್ ಇನ್ ಅ ಡಿಫರೆಂಟ್ ಅವೈಲಬಿಲಿಟಿ ಝೋನ್ ಇನ್ ಎಪಿಸೋಡ್ 1B. ಆಯ್ತಾ? int I'll name this particular EC2 instance as EC2B. ಓಕೆ, ಸೊ ಸೇಮ್ ಇಲ್ಲಿ ಏನೊಂದು EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ ಅದ್ರದ್ದು ರೆಪ್ಲಿಕೇಶನ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಷ್ಟೇ. ಹೇಗೆ ಕ್ರಿಯೇಟ್ ಮಾಡ್ತಾ ಇದ್ದೀನಿ? AMI ಮುಖಾಂತರ. ಆಯ್ತಾ? ಸೊ ಇದನ್ನ ಪ್ರೈಮರಿ EC2 ಇನ್ಸ್ಟೆನ್ಸ್ ನಾವು ಕನ್ಸಿಡರ್ ಮಾಡ್ಕೊಂಡ್ರೆ ಈ ಪ್ರೈಮರಿ EC2 ಇನ್ಸ್ಟೆನ್ಸ್ ರೆಪ್ಲಿಕೇಶನ್ ಅನ್ನು ಕ್ರಿಯೇಟ್ ಮಾಡ್ತಾ ಇದ್ದೀನಿ ವಿತ್ ಹೆಲ್ಪ್ ಆಫ್ AMI. ಆಯ್ತಾ? ಸೊ ಈ AMI ಮೂಲಕ ನಾನು ಏನ್ ಮಾಡ್ತೀನಿ ಅಂದ್ರೆ ಹೊಸ EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡ್ತೀನಿ ಅಂಡ್ ಈ ಹೊಸ EC2 ಇನ್ಸ್ಟೆನ್ಸ್ ಏನಿದೆಯಲ್ಲ ಇಲ್ಲಿ ದಿಸ್ ವಿಲ್ ಬಿ ದ ರೆಪ್ಲಿಕೇಶನ್ ಆಫ್ ದ ಪ್ರೈಮರಿ EC2 ಇನ್ಸ್ಟೆನ್ಸ್. ಆಯ್ತಾ? ಸೊ ಫಸ್ಟ್ ಈಗ ಅದನ್ನ ಮಾಡೋಣ. ಓಕೆ, ಸೊ ಲೆಟ್ಸ್ ಟೇಕ್ ಎನ್ AMI ಫಸ್ಟ್. ಸೊ AMI ತಗೊಳ್ಳೋದು ಹೇಗೆ ಅಂದ್ರೆ ಅಗೇನ್ ಗೋ ಬ್ಯಾಕ್ ಟು ದ EC2 ಕನ್ಸೋಲ್. ನಿಮ್ಮ EC2 ಕನ್ಸೋಲ್ ಪೇಜ್ ಹೋಗಿ ಸೆಲೆಕ್ಟ್ ದ EC2 ಇನ್ಸ್ಟೆನ್ಸ್ ವಿಚ್ ಎವರ್ ಯು ಹ್ಯಾವ್ ಕ್ರಿಯೇಟೆಡ್. ಆನ್ ದ ರೈಟ್ ಸೈಡ್ ಯು ಹ್ಯಾವ್ ಆಕ್ಷನ್ಸ್ ಡ್ರಾಪ್ ಡೌನ್. ಆಕ್ಷನ್ಸ್ ಡ್ರಾಪ್ ಡೌನ್ ಮೇಲೆ ಕ್ಲಿಕ್ ಮಾಡಿ ಅಲ್ಲಿ ಇಮೇಜ್ ಅಂಡ್ ಟೆಂಪ್ಲೇಟ್ಸ್ ಅನ್ನುವಂತ ಒಂದು ಆಪ್ಷನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ದೆನ್ ಯು ವಿಲ್ ಬಿ ಏಬಲ್ ಟು ಸಿ ಅನ್ ಆಪ್ಷನ್ ಆಸ್ ಕ್ರಿಯೇಟ್ ಇಮೇಜ್ ಅಂತ. ಆ ಕ್ರಿಯೇಟ್ ಇಮೇಜ್ ಅನ್ನುವಂತಹ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಒನ್ಸ್ ಯು ಕ್ಲಿಕ್ ಆನ್ ಕ್ರಿಯೇಟ್ ಇಮೇಜ್ ಆಪ್ಷನ್ ಯು ವಿಲ್ ಬಿ ಗೆಟಿಂಗ್ a box where you have to enter a text which is the name of your AMI. ಆಯ್ತಾ? ಸೊ ನಾನು ಜಸ್ಟ್ ಒಂದು AMI ಅಂತ ನೇಮ್ ಕೊಡ್ತೀನಿ ಅಷ್ಟೇ. I'll give the name as AMI. Once you enter the name as AMI, ಇಲ್ಲಿ reboot EC2 instance ಅಂತ ಇರುತ್ತೆ ಒಂದು ಆಪ್ಷನ್, ಅದನ್ನ ಅನ್ಚೆಕ್ ಮಾಡಿ. ಆಯ್ತಾ? ಸೊ AMI ತಗೊಳ್ಳುವಾಗ ಇದು ಒಂದ್ಸರಿ EC2 instance ನ ರೀಬೂಟ್ ಮಾಡುತ್ತೆ, ಅಂದ್ರೆ ರೀಸ್ಟಾರ್ಟ್ ಮಾಡುತ್ತೆ. ದಟ್ ಇಸ್ ನಾಟ್ ನೆಸೆಸರಿ. ಸೊ ಯು ಕ್ಯಾನ್ ಜಸ್ಟ್ ಡಿಸೇಬಲ್ ದಟ್, ಅನ್ಚೆಕ್ ಮಾಡಿಕೊಂಡು ಸ್ಕ್ರಾಲ್ ಕಂಪ್ಲೀಟ್ಲಿ ಟು ದ ಬಾಟಮ್. ಯು ಡೋಂಟ್ ಹ್ಯಾವ್ ಟು ಡು ಎನಿಥಿಂಗ್ ಎಲ್ಸ್, ಜಸ್ಟ್ ಕ್ಲಿಕ್ ಆನ್ ಕ್ರಿಯೇಟ್ ಇಮೇಜ್ ಅಷ್ಟೇ. ಆಯ್ತಾ? ಸೊ ಒನ್ಸ್ ಯು ಕ್ಲಿಕ್ ಆನ್ ಕ್ರಿಯೇಟ್ ಇಮೇಜ್ ಯೋರ್ AMI creation starts. AMI ಕ್ರಿಯೇಟ್ ಆಗಕ್ಕೆ ಇದು ಸ್ಟಾರ್ಟ್ ಆಗುತ್ತೆ. Now if you want to see the status of AMI creation, on the left under images you have something called as AMIs. ಅದರ ಮೇಲೆ ಕ್ಲಿಕ್ ಮಾಡಿ you will be able to see the status of your AMI creation. ಆಯ್ತಾ? AMI ಕ್ರಿಯೇಟ್ ಆಗ್ತಿರೋಂಥದ್ದು ಕಾಣಿಸುತ್ತೆ. ಓಕೆ, ಸೊ ದಿಸ್ ವಾಸ್ ದ AMI which was taken earlier. ಸೊ ನಾನು ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ದಿಸ್ ಇಸ್ ನಾಟ್ ನೆಸೆಸರಿ. ಲೆಟ್ಸ್ ನಾಟ್ ಗೆಟ್ ಕನ್ಫ್ಯೂಸ್ಡ್. ಓಕೆ, ಸೊ ದಿಸ್ ಇಸ್ ದ AMI which is getting created now. ಸೊ ಅದು ಇಮಿಡಿಯೇಟ್ ಆಗಿ ನೀವು ಕ್ರಿಯೇಟ್ AMI ಅಂತ ಸೆಲೆಕ್ಟ್ ಮಾಡ್ಕೊಂಡಿದ ತಕ್ಷಣ ಅದು ಕ್ರಿಯೇಟ್ ಮಾಡಲ್ಲ. ಇಟ್ ವಿಲ್ ಟೇಕ್ ಸಮ್ ಟೈಮ್. ಏನಕ್ಕೆ ಅಂದ್ರೆ ಅದು ಕಂಪ್ಲೀಟ್ ಆಗಿ ನಿಮ್ಮ EC2 ಇನ್ಸ್ಟೆನ್ಸ್ ಅಲ್ಲಿ ನೀವು ಏನೇನ್ ಮಾಡಿದೀರಾ ಅಂಡ್ ಆಲ್ಸೋ ಅಲಾಂಗ್ ವಿತ್ ದಟ್ ನಿಮ್ಮ EBS ವಾಲ್ಯೂಮ್ ಅಲ್ಲಿ ನೀವು ಏನೇನ್ ಮಾಡಿದೀರಾ ಅದ್ರದ್ದು ಒಂದು ಸ್ನ್ಯಾಪ್ಶಾಟ್ ತಗೋಬೇಕಲ್ವಾ. ಸೊ ಕಂಪ್ಲೀಟ್ ಆಗಿ ಅದು ಒಂದು ಕಾಪಿನ ಕ್ರಿಯೇಟ್ ಮಾಡ್ಕೊಳ್ಳೋಕೆ, ಒಂದು ಇಮೇಜ್ ಕನ್ವರ್ಟ್ ಮಾಡ್ಕೊಳ್ಳೋಕೆ ಇಟ್ ವಿಲ್ ಟೇಕ್ ಸಮ್ ಟೈಮ್. ಆಯ್ತಾ? ಸೊ ಬೇಸಿಕಲಿ ಫಸ್ಟ್ ಟೈಮ್ ನೀವು AMI ತಗೊಂಡಾಗ ಜಾಸ್ತಿ ಟೈಮ್ ತಗೊಳುತ್ತೆ. ಬಟ್ ಫ್ರಮ್ ದ ಸೆಕೆಂಡ್ ಟೈಮ್ ಒನ್ಸ್ ಯು ಟೇಕ್ ದ AMI ಅಂಡ್ ಇಫ್ ಯು ಆರ್ taking the AMI again and again, ಆಗ ನಿಮಗೆ ಟೈಮ್ ಸ್ವಲ್ಪ ಕಡಿಮೆ ತಗೊಳುತ್ತೆ. ಬಿಕಾಸ್ whenever the second time AMI is taken, that will only consider the changes that has been made since your first AMI is taken. ಫಸ್ಟ್ AMI ಏನಾಗುತ್ತೆ, ಕಂಪ್ಲೀಟ್ ಆಗಿ ಫ್ರಮ್ ದ ಸ್ಕ್ರಾಚ್ ಎಲ್ಲದನ್ನು ಒಂದು ಕಾಪಿ ಅಂತ ಕ್ರಿಯೇಟ್ ಮಾಡ್ಕೊಳ್ಳುತ್ತೆ. ಬಟ್ ಸೆಕೆಂಡ್ AMI ತಗೊಂಡಾಗೆಲ್ಲ ಏನಾಗುತ್ತೆ ಅಂದ್ರೆ ಫಸ್ಟ್ AMI ಕ್ರಿಯೇಟ್ ಮಾಡಿದ್ಮೇಲಿಂದ ಏನೇನು ಚಿಕ್ಕ ಚಿಕ್ಕ ಚೇಂಜಸ್ ಎಲ್ಲ ಆಗಿರುತ್ತಲ್ಲ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ಕೊಂಡು AMI ಕ್ರಿಯೇಟ್ ಆಗುತ್ತೆ. ಆಯ್ತಾ? ಆ ತರ ಬ್ಯಾಕಪ್ ಕ್ರಿಯೇಟ್ ಆಗುತ್ತೆ. ಅದನ್ನ ನಾವು ಇನ್ಕ್ರಿಮೆಂಟಲ್ ಬ್ಯಾಕಪ್ ಅಂತ ಕರಿತೀವಿ. ಓಕೆ, ಕಂಪ್ಲೀಟ್ ಆಗಿ ಫಸ್ಟ್ ಇಂದ ತಗೊಳ್ಳೋ ಬದಲು ಬರೀ ಫಸ್ಟ್ ಬ್ಯಾಕಪ್ ತಗೊಂಡಾಗ್ಲಿಂದ ಏನೇನ್ ಚೇಂಜಸ್ ಆಗಿರುತ್ತೆ ಅದನ್ನ ಮಾತ್ರ ಕನ್ಸಿಡರ್ ಮಾಡ್ಕೊಳ್ಳುತ್ತೆ. ಆಯ್ತಾ? ಸೊ ದಟ್ ಇಸ್ ಕಾಲ್ಡ್ ಅಸ್ ಇನ್ಕ್ರಿಮೆಂಟಲ್ ಬ್ಯಾಕಪ್. ಓಕೆ, ಅದಕ್ಕೆ ಇದು ಕಡಿಮೆ ಟೈಮ್ ತಗೊಳುತ್ತೆ. ಆಯ್ತಾ? ಸೊ ನಾವು ಯೋರ್ AMI ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಕ್ರಿಯೇಟೆಡ್. AMI ಈಗ ಕಂಪ್ಲೀಟ್ ಆಗಿ ಕ್ರಿಯೇಟ್ ಆಗಿದೆ. ಯಾವ್ದ್ರದ್ದು? ನಮ್ಮ ಪ್ರೈಮರಿ EC2 ಇನ್ಸ್ಟೆನ್ಸ್ ಒಂದು AMI ಕ್ರಿಯೇಟ್ ಆಗಿದೆ. ಈಗ ಈ AMI ಮುಖಾಂತರ ನಾವು ಏನ್ ಮಾಡಬೇಕು ಅಂದ್ರೆ ಹೊಸ EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಬೇಕು. ಆಯ್ತಾ? ಸೊ ಸೆಲೆಕ್ಟ್ ದ AMI which you have created. ಲಾಂಚ್ ಇನ್ಸ್ಟೆನ್ಸ್ ಫ್ರಮ್ AMI ಅಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಒನ್ಸ್ ಯು ಕ್ಲಿಕ್ ಆನ್ ಲಾಂಚ್ ಇನ್ಸ್ಟೆನ್ಸ್ ಫ್ರಮ್ AMI, ಅಗೇನ್ ಸೇಮ್ ನಿಮ್ಮ EC2 ಇನ್ಸ್ಟೆನ್ಸ್ ನ ನೀವು ಕ್ರಿಯೇಟ್ ಮಾಡಬೇಕಾದ್ರೆ ಹೇಗೆಲ್ಲ ಆಪ್ಷನ್ ಬರುತ್ತಲ್ಲ ಅದೇ ತರ ಆಪ್ಷನ್ ಬರುತ್ತೆ. ಪ್ರೊವೈಡ್ ದ ನೇಮ್ ಫಾರ್ ಯೋರ್ EC2 ಇನ್ಸ್ಟೆನ್ಸ್. ಸೊ ನಮ್ಮ ಸ್ಕೆಚ್ ಪ್ರಕಾರ ನಾವಿಲ್ಲಿ EC2B ಅಂತ ಕೊಡಬೇಕು ಬಿಕಾಸ್ ಆಲ್ರೆಡಿ ವಿ ಹ್ಯಾವ್ ಕ್ರಿಯೇಟೆಡ್ EC2A as our first primary EC2 ಇನ್ಸ್ಟೆನ್ಸ್ ಅಂಡ್ ಇದನ್ನ ನಾವು EC2B ಅಂತ ಕನ್ಸಿಡರ್ ಮಾಡ್ಕೊಳ್ಳೋಣ. ಅಂಡ್ ದೆನ್ ಇಫ್ ಯು ಸ್ಕ್ರಾಲ್ ಡೌನ್, ಅರ್ಲಿಯರ್ ಯು ವೇರ್ ಸೀಯಿಂಗ್ ಯೋರ್ Amazon Linux, ಮತ್ತೆ ಇಲ್ಲಿ Amazon Linux ಅಲ್ಲಿ ಯಾವ್ದು ಆಪರೇಟಿಂಗ್ ಸಿಸ್ಟಮ್ ವರ್ಷನ್ ಬೇಕು ಅಂತ ನೀವು ಸೆಲೆಕ್ಟ್ ಮಾಡ್ಕೊಳ್ಳೋ ಆಪ್ಷನ್ ಇತ್ತು. ಬಟ್ ರೈಟ್ ನೌ ಯು ಶುಡ್ ಬಿ ಏಬಲ್ ಟು ಸಿ ಯೋರ್ AMI. ನೀವು ಯಾವ AMI ನ ನೀವು ಕ್ರಿಯೇಟ್ ಮಾಡಿದ್ರಲ್ಲ ಈಗ ಆ AMI ಇಲ್ಲಿ ಸೆಲೆಕ್ಟ್ ಆಗಿರುತ್ತೆ. ಆಯ್ತಾ? ಸೊ ಈ AMI ಫ್ರಮ್ ಕೆಟಲಾಗ್ ಅಂತ ಇದೆಯಲ್ಲ ದಿಸ್ ಇಸ್ ಸೇಮ್. ಅಗೇನ್ ನೀವು ಯಾವ್ದು AMI ತಗೊಂಡಿದ್ರಲ್ಲ ಅದೇ AMI ಇಂದ ನೀವು ಕ್ರಿಯೇಟ್ ಮಾಡ್ತಿರೋದು. ಓಕೆ, ಸೊ ಇಲ್ಲಿ AMI ಫ್ರಮ್ ಕೆಟಲಾಗ್ ಅಥವಾ ಮೈ AMI ಅಂತ ಸೆಲೆಕ್ಟ್ ಮಾಡ್ಕೊಂಡ್ರು ಯು ವಿಲ್ ಬಿ ಯೂಸಿಂಗ್ ದ ಸೇಮ್ AMI ವಿಚ್ ಎವರ್ ವಾಸ್ ಟೇಕನ್. ಆಯ್ತಾ? ಬಟ್ ಇಲ್ಲಿ ನಿಮ್ಗೊಂದು ಆಪ್ಷನ್ ಬರುತ್ತೆ, ನೀವು ಯಾವ AMI ನ ಸೆಲೆಕ್ಟ್ ಮಾಡಿ. ಇನ್ ಕೇಸ್ ದೇರ್ ಆರ್ ಮಲ್ಟಿಪಲ್ AMIs ಯು ಕ್ಯಾನ್ ಸೆಲೆಕ್ಟ್ ವಿಚ್ AMI ಯು ವಾಂಟ್ ಅಂತ. ಬಟ್ ನೀವು AMI ಫ್ರಮ್ ಕೆಟಲಾಗ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಯಾವ AMI ನ ತಗೊಂಡಿದ್ರಲ್ಲ ಕರೆಂಟ್ಲಿ ಅದೇ AMI ಬೈ ಡಿಫಾಲ್ಟ್ ಸೆಲೆಕ್ಟ್ ಆಗುತ್ತೆ ಅಷ್ಟೇ.
ಆಯ್ತಾ. ಸೊ ನಾವು ಸ್ಕ್ರಾಲ್ ಡೌನ್ ಅಂಡ್ EC2 ಇನ್ಸ್ಟೆನ್ಸ್ ಟೈಪ್ ಅಗೇನ್ ಫಿಲ್ಟರ್ ಎಲಿಜಿಬಲ್ T3.micro ಅನ್ನೋದೇ ನಾವು ಇಟ್ಕೊಂಡಿರ್ತೀವಿ. ದೆನ್ ಅಗೇನ್ ಕೀಪೇರ್. ಸೊ ಕೀಪೇರಿಗೆ ಬಂದ್ರೆ ಸೇಮ್ ಕೀಪೇರ್ ನಿಮ್ಮ EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡುವಾಗ ಯಾವ ಕೀಪೇರ್ ನ ಯೂಸ್ ಮಾಡಿದ್ರಲ್ಲ ಪ್ರೈಮರಿ EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡುವಾಗ ಅದೇ ಕೀಪೇರ್ ನ ಇಲ್ಲಿ ಕೂಡ ನಾವು ಯೂಸ್ ಮಾಡ್ಕೋಬೇಕಾಗುತ್ತೆ. ಆಯ್ತಾ, ದ ಸೇಮ್ ಕೀಪರ್ ಹ್ಯಾಸ್ ಟು ಬಿ ಯೂಸ್ಡ್. ದೆನ್ ಇಫ್ ಯು ಸ್ಕ್ರಾಲ್ ಡೌನ್ ಹಿಯರ್ ಅಂಡರ್ ನೆಟ್ವರ್ಕ್ ಸೆಟ್ಟಿಂಗ್ಸ್, ನಾವು ಫಸ್ಟ್ EC2 ಇನ್ಸ್ಟೆನ್ಸ್ ನ ಏನ್ ಮಾಡಿದ್ವಿ, ಅವೈಲಬಿಲಿಟಿ ಝೋನ್ 1A ಅಲ್ಲಿ ಕ್ರಿಯೇಟ್ ಮಾಡಿದ್ವಿ. ಆಯ್ತಾ, ಈಗ ಸೆಕೆಂಡ್ EC2 ಇನ್ಸ್ಟೆನ್ಸ್ ನ ಅವೈಲಬಿಲಿಟಿ ಝೋನ್ 1B ಅಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳೋಣ. ಓಕೆ, ಅರ್ಲಿಯರ್ ಈ ನೋ ಪ್ರಿಫರೆನ್ಸ್ ಅಂತ ಒಂದು ಆಪ್ಷನ್ ಸೆಲೆಕ್ಟ್ ಆಗಿತ್ತು. ಈ ನೋ ಪ್ರಿಫರೆನ್ಸ್ ಅಂತ ಒಂದು ಆಪ್ಷನ್ ಸೆಲೆಕ್ಟ್ ಆಗಿದಾಗ ಏನಾಗುತ್ತೆ ಅಂದ್ರೆ ಬೈ ಡಿಫಾಲ್ಟ್ ಯಾವ್ದೋ ಒಂದು ಅವೈಲಬಿಲಿಟಿ ಝೋನ್ ಅದು ಚೂಸ್ ಮಾಡ್ಕೊಳ್ಳುತ್ತೆ. ಆಯ್ತಾ, ಇಟ್ ವಿಲ್ ಆಟೋಮೆಟಿಕಲಿ ಚೂಸ್ ಒನ್ ಆಫ್ ದಿ ಅವೈಲಬಿಲಿಟಿ ಝೋನ್. ಈಗ ನಾನೇನಾದ್ರು ಮತ್ತೆ ನೋ ಪ್ರಿಫರೆನ್ಸ್ ಅಂತ ಕೊಟ್ರೆ ಇಟ್ ಮೇ ಅಗೇನ್ ಚೂಸ್ ಎಪಿಸೋಡ್ 1A ಇಟ್ ಸೆಲ್ಫ್ ಆಸ್ ದ ಅವೈಲಬಿಲಿಟಿ ಝೋನ್. ಮತ್ತೆ ಅದನ್ನೇ ಚೂಸ್ ಮಾಡ್ಕೋಬಹುದು. ಆಯ್ತಾ, ಬಟ್ ಇಟ್ ವಿಲ್ ನಾಟ್ ಮ್ಯಾಚ್ ವಿತ್ ಆರ್ ಸ್ಕೆಚ್. ನಮ್ಮ ರಿಕ್ವೈರ್ಮೆಂಟ್ ನ ಮ್ಯಾಚ್ ಮಾಡಕ್ ಹೋಗಲ್ಲ. ಅದಕ್ಕೆ ನಾವೇನ್ ಮಾಡ್ಕೋಬೇಕಾಗುತ್ತೆ ಅಂದ್ರೆ ಮ್ಯಾನ್ಯುಯಲ್ ಆಗಿ ಎಪಿಸೋಡ್ 1B ಅನ್ನುವಂತ ಅವೈಲಬಿಲಿಟಿ ಝೋನ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಅಷ್ಟೇ. ದೆನ್ ಅಟ್ ವಾಸ್ ಅನ್ ಎನೇಬಲ್ IP, ಎನೇಬಲ್ ಪಬ್ಲಿಕ್ IP ನ ಈ ಎನೇಬಲ್ ಅನ್ನೋ ಆಪ್ಷನ್ ನ ಹೇಗಿದೆ ಅದೇ ತರನೇ ಬಿಟ್ಬಿಡೋಣ. ದೆನ್ ಸ್ಕ್ರಾಲ್ ಡೌನ್ ಅಂಡ್ ಸೆಲೆಕ್ಟ್ ಎಕ್ಸಿಸ್ಟಿಂಗ್ ಸೆಕ್ಯೂರಿಟಿ ಗ್ರೂಪ್. ಸೇಮ್ ನಿಮ್ಮ ಫಸ್ಟ್ EC2 ಇನ್ಸ್ಟೆನ್ಸ್ ಗೆ ಏನೇನು ಏನ್ ಸೆಕ್ಯೂರಿಟಿ ಗ್ರೂಪ್ ನ ಚೂಸ್ ಮಾಡಿದ್ರಲ್ಲ ಅದೇ ಸೆಕ್ಯೂರಿಟಿ ಗ್ರೂಪ್ ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು. ಆಯ್ತಾ, ಒನ್ಸ್ ದಟ್ ಇಸ್ ಸೆಲೆಕ್ಟೆಡ್ ಯು ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್ ಎಲ್ಸ್, ಜಸ್ಟ್ ಕ್ಲಿಕ್ ಆನ್ ಲಾಂಚ್ ಇನ್ಸ್ಟೆನ್ಸ್. ಆಗ್ಲೇ ಫಸ್ಟ್ EC2 ಇನ್ಸ್ಟೆನ್ಸ್ ಗೆ ನಾನು ಇಲ್ಲಿ ಡಿಲೀಟ್ ಆನ್ ಟರ್ಮಿನೇಷನ್ ಎಸ್ ಅಂತ ಕೊಟ್ಟಿದ್ದೆ, ಸಾರಿ ನೋ ಅಂತ ಕೊಟ್ಟಿದ್ದೆ. ಇಲ್ಲೂ ಕೂಡ ಅದೇ ಆಪ್ಷನ್ ಸೆಲೆಕ್ಟ್ ಆಗಿದೆ ಬಿಕಾಸ್ ದಿಸ್ ಇಸ್ ದ AMI ಆಫ್ ದ ಪ್ರೈಮರಿ EC2 ಇನ್ಸ್ಟೆನ್ಸ್. ಆಯ್ತಾ, ಅದಕ್ಕೋಸ್ಕರ ಇಲ್ಲಿ ಸೇಮ್ ನಾವು ಫಸ್ಟ್ EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡುವಾಗ ಏನೇನು ಸೆಟ್ಟಿಂಗ್ಸ್ ತಗೊಂಡಿರ್ತೀವಿ ಅದೇ ಇಲ್ಲಿ ತಗೊಳುತ್ತೆ. ಸೊ ನಾನೇನ್ ಮಾಡ್ತೀನಿ, ಇದಕ್ಕೆ ನಾನು ಎಸ್ ಅಂತ ಕೊಡ್ತೀನಿ. ಅರ್ಲಿಯರ್ ಐ ಹ್ಯಾಡ್ ಗಿವನ್ ನೋ, ಫಾರ್ ದಿಸ್ ಐಲ್ ಗಿವ್ ಅಸ್ ಎಸ್. ನೋಡೋಣ ಏನ್ ಡಿಫರೆನ್ಸ್ ಆಗುತ್ತೆ ಅಂತ. ದೆನ್ ಕ್ಲಿಕ್ ಆನ್ ಲಾಂಚ್ ಇನ್ಸ್ಟೆನ್ಸ್. ಆಯ್ತಾ, ಸೊ ಒನ್ಸ್ ಯು ಕ್ಲಿಕ್ ಆನ್ ಲಾಂಚ್ ಇನ್ಸ್ಟೆನ್ಸ್ ಯೋರ್ ನ್ಯೂ EC2 ಇನ್ಸ್ಟೆನ್ಸ್ ಇಸ್ ಕ್ರಿಯೇಟೆಡ್ ನೌ. ಆಯ್ತಾ, ನಿಮ್ಮ ಹೊಸ EC2 ಇನ್ಸ್ಟೆನ್ಸ್ ವಿಚ್ ಇಸ್ ದ ರೆಪ್ಲಿಕಾ ಆಫ್ ದ ಪ್ರೈಮರಿ EC2 ಇನ್ಸ್ಟೆನ್ಸ್ ಇಸ್ ಕ್ರಿಯೇಟೆಡ್ ನೌ. ಓಕೆ, EC2B, ದಿಸ್ ಇಸ್ ದ ನ್ಯೂಲಿ ಕ್ರಿಯೇಟೆಡ್ EC2 ಇನ್ಸ್ಟೆನ್ಸ್. ಆಯ್ತಾ, ಸೊ ಈಗ ನಾವು ಸ್ಕೆಚ್ಗೆ ಹೋದ್ರೆ ಏನೊಂದು EC2 ಇನ್ಸ್ಟೆನ್ಸ್ ನಾವು ಇಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಡನ್ ಅಂತ ಮಾರ್ಕ್ ಮಾಡೋಣ. ಆಯ್ತಾ, ಈಗ ಇದರಲ್ಲಿ since this EC2 instance is a replica of the primary EC2 instance, it should have Apache installed already in this. Because in the primary EC2 instance you had already installed Apache, and now primary EC2 instance do AMI ತಗೊಂಡು ನಾವಿಲ್ಲಿ ರೆಪ್ಲಿಕೇಟ್ ಮಾಡ್ತಿರೋದ್ರಿಂದ EC2 instance Apache should be already installed. ಅದನ್ನ ನಾವು ಬೇಕಾದ್ರೆ ಒಂದ್ಸಲಿ ವೆರಿಫೈ ಕೂಡ ಮಾಡ್ಕೊಳ್ಳೋಣ. ಸೊ ಹೌ ಟು ವೆರಿಫೈ ಅಂದ್ರೆ ಗೋ ಟು ಪುಟ್ಟಿ, ಸ್ಟಾರ್ಟ್ ಅ ನ್ಯೂ ಸೆಷನ್ ಇನ್ ಪುಟ್ಟಿ, ಅಂಡ್ ಇನ್ ದ ನ್ಯೂ ಸೆಷನ್ add the second EC2 instance IP address. So ಈಗ ನಾವು second EC2 instance ಕ್ರಿಯೇಟ್ ಮಾಡ್ಕೊಳ್ಳಿ, EC2B, ಅದಕ್ಕೆ ನಾವೀಗ ಕನೆಕ್ಟ್ ಆಗೋಣ. ಸೊ ಕನೆಕ್ಟ್ ಟು ದ ಸೆಕೆಂಡ್ EC2 instance, ಸೇಮ್ SSH auth credentials, browse for the key pair whichever you had used while creating the EC2 instance, then click on open, accept. ಸೇಮ್ EC2-user ಅಂತಾನೆ ಇದಕ್ಕೂ ಕೂಡ ಯೂಸರ್ ನೇಮ್ ಬರುತ್ತೆ. ಅದನ್ನ ಎಂಟರ್ ಮಾಡಿ ಲಾಗ್ ಇನ್ ಟು ಯುವರ್ ಸೆಕೆಂಡ್ EC2 instance. So right now I've logged into my second EC2 instance. So difference ಗೊತ್ತಾಗಕ್ಕೆ what I'll do is on the left I'll put my primary EC2 instance, on the second I'll put my secondary EC2 instance. Okay, so left ಅಲ್ಲಿ EC2 instance A ಒಳಗಡೆ ಲಾಗಿನ್ ಆಗಿರುವಂತ ಸೆಷನ್ ಇದೆ. On the right EC2 instance B ಒಳಗೆ ಲಾಗಿನ್ ಆಗಿರುವಂತ ಸೆಷನ್ ಇದೆ. ಆಯ್ತಾ, so let me restart the EC2 instance A session as well. Okay, ಈಗ first let me verify if Apache is installed or not ಅಂತ. ಅದನ್ನ ಹೇಗೆ ವೆರಿಫೈ ಮಾಡೋದಂದ್ರೆ ಸೇಮ್ ಸಿಸ್ಟಮ್ CTL ಸ್ಟೇಟಸ್ HTTPD ಅಂತ ಎಕ್ಸಿಕ್ಯೂಟ್ ಮಾಡಿದ್ರೆ ಯು ವಿಲ್ ಬಿ ಏಬಲ್ ಟು ಸಿ ಇಫ್ Apache is installed or not ಅಂತ. Apache ಇನ್ಸ್ಟಾಲ್ ಆಗಿಲ್ಲ ಅಂದ್ರೆ ಸರ್ವಿಸ್ ನಾಟ್ ಫೌಂಡ್ ಅಂತ ಬರುತ್ತೆ. ಇನ್ಸ್ಟಾಲ್ ಆಗಿದ್ರೆ ಈ ತರ ನಿಮಗೆ ತೋರಿಸುತ್ತೆ. ಆಯ್ತಾ, ಅಂಡ್ ಯುವರ್ Apache is active and in running state. ಓಕೆ, ಇನ್ ಕೇಸ್ ನೀವೇನಾದ್ರೂ ಈ ಕಮಾಂಡ್ ನ ಎಕ್ಸಿಕ್ಯೂಟ್ ಮಾಡಿರಲಿಲ್ಲ ಅಂದ್ರೆ ಸಿಸ್ಟಮ್ CTL enable HTTPD ಅಂತ, this Apache would have not been in the active and running state. ಆಯ್ತಾ, ಇದು ಆಕ್ಟಿವ್ ಅಥವಾ ರನ್ನಿಂಗ್ ಸ್ಟೇಟ್ ಅಲ್ಲಿ ಇರ್ತಿರ್ಲಿಲ್ಲ ಇದು Apache. Since you had executed the enable command, it is in active and running state. Currently ನಾವೀಗ Apache install is installed, ಅದನ್ನ ವೆರಿಫೈ ಮಾಡ್ಕೊಂಡ್ವಿ. ನೆಕ್ಸ್ಟ್ ಈಗ ಏನ್ ಮಾಡಬೇಕು ಅಂದ್ರೆ you need the index.html page. See, ಇದು ಒಂದು EC2 instance, ಇದರೊಳಗಡೆ Apache engine ಇದೆ. And since you're hosting a website in this particular EC2 instance also, you need a web page. ಈ particular EC2 instance ಗೆ ಕೂಡ ಒಂದು ವೆಬ್ ಪೇಜ್ ಬೇಕಾಗುತ್ತೆ. ಆಯ್ತಾ, ಅದಕ್ಕೆ ನಾವು ಏನ್ ಮಾಡ್ಕೋಬೇಕು ಅಂದ್ರೆ ಈ EFS ವಾಲ್ಯೂಮ್ ಮೇನ್ ಆಲ್ರೆಡಿ ಒಂದು ಕ್ರಿಯೇಟ್ ಮಾಡ್ಕೊಂಡಿದ್ದೀರಲ್ಲ ಅದನ್ನ ಈ EC2 instance ಗೂ ನೀವೀಗ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಓಕೆ, ಸೊ ಯು ವಿಲ್ ಬಿ ಅಟ್ಯಾಚಿಂಗ್ ದಿಸ್ ಪರ್ಟಿಕ್ಯುಲರ್ EFS ವಾಲ್ಯೂಮ್ ಟು EC2 instance B as well.
ಆಯ್ತಾ. ಸೊ ಈಗ ಇದು ಒಂದು ಕಾಮನ್ ವಾಲ್ಯೂಮ್ ಆಗಿ ವರ್ಕ್ ಆಗ್ತಿದೆ. ಇಟ್ ಇಸ್ ದ ಕಾಮನ್ ವಾಲ್ಯೂಮ್ ಫಾರ್ EC2 ಇನ್ಸ್ಟೆನ್ಸ್ A as well as EC2 ಇನ್ಸ್ಟೆನ್ಸ್ B. ಆಯ್ತಾ. ಸೊ ಈಗ ಲೆಟ್ಸ್ ಅಟ್ಯಾಚ್ EFS ವಾಲ್ಯೂಮ್ ಟು EC2 ಇನ್ಸ್ಟೆನ್ಸ್ B. ಫಸ್ಟ್ ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಒಂದ್ಸಲಿ sudo anyway I'll switch to the root user and I'll execute df-t command. ಇದು ಅಟ್ಯಾಚ್ ಮಾಡೋಕ್ಕಿಂತ ಮುಂಚೆ ಯಾವ ತರ ಇರುತ್ತೆ ಅಂತ ನೋಡೋಣ. ಸೊ ಮುಂಚೆ ನಾವಿಲ್ಲಿ ನೋಡಿದಾಗ ಅಟ್ಯಾಚ್ ಮಾಡಿದ್ಮೇಲೆ ನಿಮಗೆ EFS ಅಟ್ಯಾಚ್ ಆಗಿರುವಂತಹ ಒಂದು ಲೈನ್ ತೋರಿಸುತ್ತೆ ಲಾಸ್ಟ್ ಅಲ್ಲಿ. ಬಟ್ ಹಿಯರ್ ಬಿಫೋರ್ ಅಟ್ಯಾಚಿಂಗ್ ಯು ವಿಲ್ ನಾಟ್ ಬಿ ಏಬಲ್ ಟು ಸಿ ದಟ್ ಪರ್ಟಿಕ್ಯುಲರ್ ಲೈನ್ ಹಿಯರ್. ಆಯ್ತಾ. ಈಗ ನಾವೀಗ ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ಗೋ ಟು ಯುವರ್ EFS ಕನ್ಸೋಲ್. ಸೇಮ್ ನೀವೇನೊಂದು ಆಗ್ಲಿ ಅಟ್ಯಾಚ್ ಮಾಡಕ್ಕೆ ಕಮಾಂಡ್ ಕಾಪಿ ಮಾಡ್ಕೊಂಡಿದ್ರಲ್ಲ ಅದೇ ಕಮಾಂಡ್ ನೀವು ಮತ್ತೆ ಕಾಪಿ ಮಾಡ್ಕೊಳ್ಳಿ. ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ. ಅಂಡ್ ಸೇಮ್ ಒನ್ಸ್ ಅಗೇನ್ ಇಲ್ಲಿ ನೀವು ವಾರ್ www.html ಡೈರೆಕ್ಟರಿ ಅಂತ ಇಲ್ಲಿ ಲಾಸ್ಟ್ ಅಲ್ಲಿ ಎಂಟರ್ ಮಾಡಿದ್ರಲ್ಲ, ಟು ವಿಚ್ ಡೈರೆಕ್ಟರಿ ಯುವರ್ EFS ವಾಲ್ಯೂಮ್ ಶುಡ್ ಬಿ ಅಟ್ಯಾಚ್ಡ್, ಅದನ್ನ ಮತ್ತೆ ಇಲ್ಲಿ ಮೆನ್ಷನ್ ಮಾಡ್ಕೊಳ್ಳಿ. ಆಯ್ತಾ. ನೌ ಎಕ್ಸಿಕ್ಯೂಟ್ ದಿಸ್ ಪರ್ಟಿಕ್ಯುಲರ್ ಕಮಾಂಡ್. ಯುವರ್ EFS ವಾಲ್ಯೂಮ್ ವಿಲ್ ಬಿ ಮೌಂಟೆಡ್. ಸೊ ಟು ವೆರಿಫೈ ದಟ್ ಯುವರ್ EFS ವಾಲ್ಯೂಮ್ ಇಸ್ ಮೌಂಟೆಡ್, ಎಕ್ಸಿಕ್ಯೂಟ್ df-t ಕಮಾಂಡ್. ಓಕೆ. ಮುಂಚೆ ನೀವು ನೋಡಿದಂಗೆ ಈ ಲಾಸ್ಟ್ ಲೈನ್ ಇರಲಿಲ್ಲ ಇಲ್ಲಿ, ವೇರ್ ಇಟ್ ಇಸ್ ಶೋಯಿಂಗ್ ದಟ್ ದ EFS ವಾಲ್ಯೂಮ್ ಇಸ್ ಅಟ್ಯಾಚ್ಡ್. ಈ ಲಾಸ್ಟ್ ಲೈನ್ ಇರಲಿಲ್ಲ. ಆಯ್ತಾ. ಬಟ್ ರೈಟ್ ನೌ ಆಫ್ಟರ್ ಯು ಹ್ಯಾವ್ ಎಕ್ಸಿಕ್ಯೂಟೆಡ್ ದಿಸ್ ಕಮಾಂಡ್, this last line is added and it is showing where your EFS volume is being attached ಅಂತ. ಓಕೆ. ಸೊ ಈಗ ನಾವು EFS ವಾಲ್ಯೂಮ್ ನಾವು ನಮ್ಮ ಸೆಕೆಂಡರಿ EC2 ಇನ್ಸ್ಟೆನ್ಸ್ ಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ. ದ EFS ವಾಲ್ಯೂಮ್ is attached to the secondary EC2 instance as well. ಓಕೆ. ಈಗ as per our understanding, okay, as per or as like whatever we have discussed, considering that since our EFS volume is common to both EC2A and EC2B, the same index.html should be shared between A and B. ಕರೆಕ್ಟ್ ಅಲ್ವಾ. ಈ A ಮತ್ತೆ B ಮಧ್ಯೆ ಒಂದೇ index.html ಪೇಜ್ ಗೆ ಶೇರ್ ಆಗಬೇಕು. ಕರೆಕ್ಟ್ ಅಲ್ವಾ. ಸೊ ವಾಟ್ ವಿಲ್ ಡೂ ಇಸ್ ಲೆಟ್ಸ್ ನ್ಯಾವಿಗೇಟ್ ಟು var www.html directory from EC2 or EC2B and let's execute the ls command. There you will be already able to see index.html page. ಆಯ್ತಾ. ಸೊ ಈ index.html ಪೇಜ್ ನಾವು EC2 ಇನ್ಸ್ಟೆನ್ಸ್ 2 ಅಥವಾ EC2 ಇನ್ಸ್ಟೆನ್ಸ್ B ಇಂದ ಕ್ರಿಯೇಟ್ ಮಾಡಿಲ್ಲ, ಸೆಕೆಂಡರಿ EC2 ಇನ್ಸ್ಟೆನ್ಸ್ ಇಂದ ಕ್ರಿಯೇಟ್ ಮಾಡಿಲ್ಲ. ದಿಸ್ ವಾಸ್ ಆಲ್ರೆಡಿ ಪ್ರೆಸೆಂಟ್ ಇನ್ ದ EFS ವಾಲ್ಯೂಮ್ ಅಂಡ್ ದಟ್ ವಾಸ್ ಕ್ರಿಯೇಟೆಡ್ ಬೈ EC2A. ಸೊ ಬೇಸಿಕಲಿ ಇವಾಗ ಇದು ಒಂದು ಕಾಮನ್ ಫೈಲ್, EC2A ಮತ್ತೆ EC2B ಎರಡಕ್ಕೂ ಇದೊಂದು ಕಾಮನ್ ಫೈಲ್. ಆಯ್ತಾ. ಈಗ ಲೆಟ್ಸ್ ಟ್ರೈ ಟು ಎಡಿಟ್ ದಿಸ್ ಕಾಮನ್ ಫೈಲ್ ಫ್ರಮ್ EC2B. ಸೊ ಎಡಿಟ್ ಮಾಡಬೇಕು ಅಂದ್ರೆ ಅಗೇನ್ ಓಪನ್ ದ ಫೈಲ್ ವಿತ್ VI ಎಡಿಟರ್. ಎಸ್ಕೇಪ್ ಮೋಡ್ ಅಲ್ಲಿ ಇರ್ತೀರಾ, ರೈಟ್ ಮೋಡಿಗೆ ಹೋಗಿ ದೆನ್ ಮಾಡಿಫೈ ದ ಕಂಟೆಂಟ್. ಇಲ್ಲಿ ಹೆಲೋ ಫ್ರಮ್ EC2A ಇರೋದನ್ನ ಮಾಡಿಫೈಡ್ ಫ್ರಮ್ EC2B ಅಂತ ಕಂಟೆಂಟ್ ನಾನು ಚೇಂಜ್ ಮಾಡ್ತೀನಿ. ಆಯ್ತಾ. ಸೊ ಅಗೇನ್ ಟು ಸೇವ್ ಎಸ್ಕೇಪ್ :wq, ಸೇವ್ ಅಂಡ್ ಎಕ್ಸಿಟ್ ದ ಫೈಲ್. Now what you have to do is go back to the EC2 console. ನಿಮ್ಮ ಸೆಕೆಂಡ್ EC2 ಇನ್ಸ್ಟೆನ್ಸ್ ಇರುತ್ತಲ್ಲ EC2B, ಅದರದ್ದು IP ಅಡ್ರೆಸ್ ನ ಕಾಪಿ ಮಾಡ್ಕೊಳ್ಳಿ. ಅಂಡ್ what I'll do is I'll paste the IP address of the second EC2 instance in the browser. And I'll be able to see the content. ಓಕೆ. ಲೆಫ್ಟ್ ಅಲ್ಲಿ EC2 ಇನ್ಸ್ಟೆನ್ಸ್ ಏದು IP ಅಡ್ರೆಸ್ ನಾನು ಪೇಸ್ಟ್ ಮಾಡಿ ಬ್ರೌಸ್ ಮಾಡಿರುವಂತದ್ದು, ರೈಟ್ ಅಲ್ಲಿ EC2 ಇನ್ಸ್ಟೆನ್ಸ್ B IP ಅಡ್ರೆಸ್ ನ ಪೇಸ್ಟ್ ಮಾಡಿ ಬ್ರೌಸ್ ಮಾಡಿರುವಂತದ್ದು. ಆಯ್ತಾ. ಸೊ as you can see, you are able to see the updated content of your index.html page if you browse the EC2 instance B IP address. ಈಗ EC2 instance A IP address ನಾವೀಗ ಜಸ್ಟ್ ರಿಫ್ರೆಶ್ ಮಾಡೋಣ. You should be able to see the same content if you browse both EC2 instances IP address. ಆಯ್ತಾ. ಸೊ ಏನಕ್ಕೆ ಹೀಗೆ ಆಗ್ತಿದೆ ಅಂದ್ರೆ you are using the common file system for both EC2A and EC2B. And you are trying to make changes in the same file, which will be reflecting in both the EC2 instances, irrespective of what change you make from which EC2 instance. ನೀವು ಯಾವ EC2 instance ಇಂದ ಏನ್ ಚೇಂಜ್ ಮಾಡ್ತೀರಾ ಅದನ್ನ ಬಿಟ್ಟು the same change will be getting reflected in both the EC2 instances. ಆಯ್ತಾ. ನೀವು ಯಾವ EC2 instance ಇಂದ ಏನ್ ಚೇಂಜ್ ಬೇಕಾದ್ರೂ ಮಾಡಿ, that will be reflected in both the EC2 instances. ಆಯ್ತಾ. ಈಗ ನಾನು ಮತ್ತೆ ಲೆಟ್ಸ್ ಸೇ EC2 instance A ಇಂದ ನಾನೀಗ ಮಾಡಿಫೈ ಮಾಡಕ್ಕೆ ಟ್ರೈ ಮಾಡ್ತೀನಿ. Restart again, -user sudo navigate to var www.html directory and ಇಲ್ಲಿ index.html ಫೈಲ್ ಇರುತ್ತಲ್ಲ ಅದನ್ನ ಮಾಡಿಫೈ ಮಾಡೋಣ. ಓಕೆ. ಇಲ್ಲಿ modified from B ಅನ್ನುವಂತ ಒಂದು ಕಂಟೆಂಟ್ ಇದೆ ಬಿಕಾಸ್ I had modified this content from EC2 instance B, ಅದಕ್ಕೋಸ್ಕರ ಕಂಟೆಂಟ್ ಹಾಗೆ ಇಟ್ಟಿದೆ. Now I am trying to modify this from EC2 instance A. ಸೊ ಅದಕ್ಕೆ ನಾನು ಏನ್ ಮಾಡ್ತೀನಿ ಅಂದ್ರೆ modified from B ಇರೋದನ್ನ modified again from EC2A ಅಂತ ನಾನು ಇಲ್ಲಿ ಕಂಟೆಂಟ್ ಚೇಂಜ್ ಮಾಡ್ತೀನಿ. ಸೊ escape :wq, I'll save and exit the file. Now if I go back to the browser and refresh the EC2 instance A IP address, I will be able to see
ದ ಅಪ್ಡೇಟೆಡ್ ಕಂಟೆಂಟ್ ಫ್ರಮ್ EC2 ಇನ್ಸ್ಟೆನ್ಸ್ ಎ. ಅದೇ ರೀತಿ ನಾನೀಗ ಬಿ ಅಲ್ಲಿ ಅಥವಾ ಬಿ IP ಅಡ್ರೆಸ್ ನ ಬ್ರೌಸ್ ಮಾಡಿರೋ ಬ್ರೌಸರ್ ಅಲ್ಲಿ ಮತ್ತೆ ನಾನು ರಿಫ್ರೆಶ್ ಮಾಡಿದ್ರೆ ಐ ವಿಲ್ ಬಿ ಸೀಯಿಂಗ್ ದ ಸೇಮ್ ಕಂಟೆಂಟ್ ವಾಟ್ ಐ ಆಮ್ ಏಬಲ್ ಟು ಸಿ ಫ್ರಮ್ ಎ IP ಅಡ್ರೆಸ್. ಆಯ್ತಾ? ಸೊ ದಿಸ್ ಇಸ್ ಹೌ ಯುವರ್ EFS ವಾಲ್ಯೂಮ್ ಇಸ್ ಯೂಸ್ಫುಲ್. ದಿಸ್ ವಿಲ್ ಆಕ್ಟ್ ಲೈಕ್ ಅ ಸೆಂಟ್ರಲೈಸ್ ಸ್ಟೋರೇಜ್. ನೀವು ಒಂದು ಕಾಮನ್ ಫೈಲ್ ಗಳನ್ನ ಎರಡು EC2 ಇನ್ಸ್ಟೆನ್ಸ್ ಗಳ ಮಧ್ಯೆ ನೀವು ಶೇರ್ ಮಾಡಬೇಕು ಅಂದ್ರೆ ಯು ಕ್ಯಾನ್ ಮೇಕ್ ಯೂಸ್ ಆಫ್ ದಿಸ್. ಈಗ ವೇರ್ ಡು ಯು ಎಕ್ಸಾಕ್ಟ್ಲಿ ಸಿ ಸಚ್ ಇಂಪ್ಲಿಮೆಂಟೇಷನ್? ಈ ತರ ಇಂಪ್ಲಿಮೆಂಟೇಷನ್ ನೀವು ಎಲ್ಲೆಲ್ಲಿ ನೋಡಬಹುದು ಅಂದ್ರೆ, ಈಗ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ, ಅಮೆಝಾನ್ ಗ್ರೇಟ್ ಇಂಡಿಯನ್ ಸೇಲ್ ಎಲ್ಲ ನಡೀತಿದೆಯಲ್ಲ. ಸೊ ಇನ್ ದೀಸ್ ಕೈಂಡ್ ಆಫ್ ಸಿನಾರಿಯೋಸ್ ವಾಟ್ ದೇ ಡು ಇಸ್, ಆಬ್ವಿಯಸ್ಲಿ ನೀವೀಗ ಒಂದು ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್ ಅಥವಾ ನಿಮ್ಮ ಅಮೆಝಾನ್ ಅಪ್ಲಿಕೇಶನ್ ನೀವು ಓಪನ್ ಮಾಡಿದ್ರೆ ವಾಟ್ ಎವರ್ ಯುವರ್ ಸೀಯಿಂಗ್ ಇಸ್ ಇನ್ ದ ಬ್ಯಾಕ್ ಗ್ರೌಂಡ್ index.html ಪೇಜ್ ಅಷ್ಟೇ. ಅದು ಸ್ವಲ್ಪ ಮಾಡಿಫೈಡ್ ಕಂಟೆಂಟ್ ಹಾಕಿ ಎಕ್ಸ್ಟ್ರಾ ಫೈಲ್ಸ್ ಗಳನ್ನ ಆಡ್ ಮಾಡಿ ದೇ ಆರ್ ಜಸ್ಟ್ ಮೇಕಿಂಗ್ ಇಟ್ ವೆರಿ ಗುಡ್ ಟು ಬಿ ಪ್ರೆಸೆಂಟೆಡ್. ಆಯ್ತಾ? ಬಟ್ ಇನ್ ರಿಯಾಲಿಟಿ ದಟ್ ಇಸ್ ಆಲ್ಸೋ ಒನ್ ಆಫ್ ದಿ index.html ಫೈಲ್. ಈಗ ಎಷ್ಟೋ ಜನ ಯೂಸರ್ಸ್ ಈ ಪರ್ಟಿಕ್ಯುಲರ್ index.html ಫೈಲ್ ನ ಆಕ್ಸೆಸ್ ಮಾಡ್ತಿದ್ದಾರೆ ಅಂದ್ರೆ, ಈ ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ ದಿಸ್ index.html ಫೈಲ್ ವಾಸ್ ಇನ್ ಓನ್ಲಿ ಒನ್ ಆಫ್ ದಿ EC2 ಇನ್ಸ್ಟೆನ್ಸ್. ಒಂದೇ ಒಂದು EC2 ಇನ್ಸ್ಟೆನ್ಸ್ ಅಲ್ಲಿ ಒಂದು EBS ವಾಲ್ಯೂಮ್ ಒಳಗಡೆ ಒಂದು index.html ಫೈಲ್ ಇತ್ತು ಅಂತ ಅಸ್ಯೂಮ್ ಮಾಡ್ಕೊಳ್ಳಿ. ಲೆಟ್ಸ್ ಸೇ ದೇರ್ ಆರ್ ಲ್ಯಾಕ್ಸ್ ಆಫ್ ಯೂಸರ್ಸ್ ಹೂ ಆರ್ ಟ್ರೈಯಿಂಗ್ ಟು ಆಕ್ಸೆಸ್ ದಿಸ್ ಪರ್ಟಿಕ್ಯುಲರ್ EC2 ಇನ್ಸ್ಟೆನ್ಸ್. ಈ EC2 ಇನ್ಸ್ಟೆನ್ಸ್ CPU ಯುಟಿಲೈಸೇಷನ್ RAM ಕಂಪ್ಲೀಟ್ ಆಗಿ ಯುಟಿಲೈಸ್ ಆಗೋಗ್ಬಿಡುತ್ತೆ. ಆಯ್ತಾ? ಸೊ ಆಲ್ ದ ರಿಕ್ವೆಸ್ಟ್ ವುಡ್ ಬಿ ಕಮಿಂಗ್ ಟು ಒನ್ ಆಫ್ ದಿ EC2 ಇನ್ಸ್ಟೆನ್ಸ್ ಅಂಡ್ ದ CPU and RAM will be completely getting utilized. ಅದೇನಾದ್ರೂ 100% ವರೆಗೂ ಹೋಯ್ತು ಅಂದ್ರೆ ಸಿಸ್ಟಮ್ ಆಫ್ ಆಗೋಗ್ಬಿಡುತ್ತೆ, ಶಟ್ ಡೌನ್ ಆಗ್ಬಿಡುತ್ತೆ. ಆಯ್ತಾ? ಸೊ ಸಿಸ್ಟಮ್ ಶಟ್ ಡೌನ್ ಆದಾಗ ನನ್ ಆಫ್ ದಿ ಯೂಸರ್ಸ್ ವಿಲ್ ಬಿ ಏಬಲ್ ಟು ಸಿ ದೇರ್ ವೆಬ್ಸೈಟ್ಸ್. ಅವ್ರು ಯಾವ್ಯಾವ ಪೇಜ್ ಯಾವ್ಯಾವ ಪ್ರಾಡಕ್ಟ್ ನ ಬ್ರೌಸ್ ಮಾಡ್ತಿರ್ತಾರಲ್ಲ ಅದ್ಯಾವುದು ಯೂಸರ್ಸ್ ಗಳಿಗೆ ಸಿಗಲ್ಲ. ಓಕೆ, ಸೊ ಟು ಅವಾಯ್ಡ್ ದಟ್ ಇನ್ಕನ್ವೀನಿಯನ್ಸ್ or to avoid that negative experience for the user, instead of adding the index.html pair, or basically in reality instead of adding all the web pages in a single EBS volume, what they would do is they would add in a centralized storage. ಆಯ್ತಾ? ಸೆಂಟ್ರಲೈಸ್ ಸ್ಟೋರೇಜ್ ಹಾಕಿ ಬೇರೆ ಬೇರೆ EC2 ಇನ್ಸ್ಟೆನ್ಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ಸೊ ಆಗೇನಾಗುತ್ತೆ, ಒಂದೇ EC2 ಇನ್ಸ್ಟೆನ್ಸ್ ಮೇಲೆ ಹೋಗುವಂತಹ ಟ್ರಾಫಿಕ್ ಆಗಲಿ ಲೋಡ್ ಆಗಲಿ ಅದು ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಮಾಂಗ್ 2 ಡಿಫರೆಂಟ್ EC2 ಇನ್ಸ್ಟೆನ್ಸಸ್. ಆಯ್ತಾ? ಸೊ ಎರಡು EC2 ಇನ್ಸ್ಟೆನ್ಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಆದಾಗ ಏನಾಗುತ್ತೆ, ಒಂದೇ EC2 ಇನ್ಸ್ಟೆನ್ಸ್ ಮೇಲೆ ಬೀಳುವಂತಹ ಸ್ಟ್ರೆಸ್ ಕಡಿಮೆ ಆಗುತ್ತೆ. ಆಯ್ತಾ? ಆಗ EC2 ಇನ್ಸ್ಟೆನ್ಸ್ ಶಟ್ ಡೌನ್ ಆಗುವಂತದ್ದು, ಸರ್ವಿಸ್ ಅನ್ಅವೈಲೇಬಲ್ ಆಗುವಂತಹ ಚಾನ್ಸಸ್ ಕಡಿಮೆ ಆಗುತ್ತೆ. ಓಕೆ, ಸೊ ಆಲ್ ದ ಲೋಡ್ ಗೆಟ್ಸ್ ಡಿಸ್ಟ್ರಿಬ್ಯೂಟೆಡ್ ಟು ಡಿಫರೆಂಟ್ ಬನ್ನಲ್ಲಿ ಎರಡು ಅಂತ ಕೊಟ್ಟಿದ್ದೀನಿ. ಇನ್ ರಿಯಾಲಿಟಿ ದೇರ್ ಮೈಟ್ ಬಿ 10 to 15 ಸರ್ವರ್ಸ್ ಆಲ್ಸೋ ಡಿಪೆಂಡಿಂಗ್ ಅಪಾನ್ ದ ಕಸ್ಟಮರ್ ಟ್ರಾಫಿಕ್. ಆಯ್ತಾ? ಸೊ ಅಷ್ಟು ಸರ್ವರ್ಸ್ ಗಳನ್ನ ಹಾಕಿ ದೇ ವಿಲ್ ಬಿ ಗೆಟಿಂಗ್ ದ ಲೋಡ್, ದೇ ವಿಲ್ ಬಿ ಡಿಸ್ಟ್ರಿಬ್ಯೂಟಿಂಗ್ ದ ಲೋಡ್ ಅಮಾಂಗ್ ಡಿಫರೆಂಟ್ ಸರ್ವರ್ಸ್. ಅಂಡ್ ಆ ಲೋಡ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದ್ರೆ, ಫಸ್ಟ್ ನಾನು ಈ ಸರ್ವರ್ ಗಳಿಗೆ ಲೋಡ್ ಕಸ್ಟಮರ್ ಇಂದ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಹೇಳಿದೆ. ಆಯ್ತಾ? ಬಟ್ ಅದು ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂದ್ರೆ ದೇರ್ ಇಸ್ ಸಮಥಿಂಗ್ ಕಾಲ್ಡ್ ಅಸ್ ಲೋಡ್ ಬ್ಯಾಲೆನ್ಸರ್ ಅಂತ. ಆಯ್ತಾ? ಲೋಡ್ ಬ್ಯಾಲೆನ್ಸರ್ ಅನ್ನೋ ಒಂದು ಸರ್ವಿಸ್ ಬರುತ್ತೆ, ಅದು ಡಿಸ್ಟ್ರಿಬ್ಯೂಟ್ ಮಾಡುತ್ತೆ ಕಸ್ಟಮರ್ ಇಂದ ಬರುವಂತ ಲೋಡ್ ಗಳನ್ನ. ಕಸ್ಟಮರ್ ಇಂದ ಏನಾದ್ರು ರಿಕ್ವೆಸ್ಟ್ ಬಂದ್ರೆ, ಟ್ರಾಫಿಕ್ ಬಂದ್ರೆ ಅದೆಲ್ಲದನ್ನು ಒಂದೊಂದು EC2 ಇನ್ಸ್ಟೆನ್ಸ್ ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಬರುತ್ತೆ. ಆಯ್ತಾ? ಸೊ ವಿಲ್ ಬಿ ಡಿಸ್ಕಸಿಂಗ್ ಅಬೌಟ್ ಲೋಡ್ ಬ್ಯಾಲೆನ್ಸರ್ ಆಸ್ ವೆಲ್ ಇನ್ ದ ಫ್ಯೂಚರ್. ಲೋಡ್ ಬ್ಯಾಲೆನ್ಸರ್ ಬಗ್ಗೆ ತಿಳ್ಕೊತೀವಿ. ಲೋಡ್ ಬ್ಯಾಲೆನ್ಸರ್, ಆಟೋ ಸ್ಕೇಲಿಂಗ್ ಅಂತೆಲ್ಲ ಬರುತ್ತೆ. ಆಯ್ತಾ? ಸೊ ದಿಸ್ ಇಸ್ ಹೌ ಯುವರ್ EFS ವಾಲ್ಯೂಮ್ ಇಸ್ ಯೂಸ್ಫುಲ್ ಇನ್ ರಿಯಾಲಿಟಿ. ಓಕೆ, ನೀವು ಮಲ್ಟಿಪಲ್ EC2 ಇನ್ಸ್ಟೆನ್ಸ್ ಗಳನ್ನ ಕ್ರಿಯೇಟ್ ಮಾಡಿಕೊಂಡು ಟು ಹ್ಯಾಂಡಲ್ ದ ಕಸ್ಟಮರ್ ಟ್ರಾಫಿಕ್ ಅಂಡ್ ಮಲ್ಟಿಪಲ್ EC2 ಇನ್ಸ್ಟೆನ್ಸ್ ನ ಕ್ರಿಯೇಟ್ ಮಾಡಿರುವಾಗ ಆಬ್ವಿಯಸ್ಲಿ ಕಾಮನ್ ಫೈಲ್ ನ ಶೇರ್ ಮಾಡಬೇಕಾಗುತ್ತೆ. ಸಿನ್ಸ್ ದೇ ಆರ್ ದ ರೆಪ್ಲಿಕಾ ಆಫ್ ದ EC2 ಇನ್ಸ್ಟೆನ್ಸಸ್, ರೆಪ್ಲಿಕಾ ಆಫ್ ದ ಪ್ರೈಮರಿ EC2 ಇನ್ಸ್ಟೆನ್ಸಸ್, ದೇ ಆಲ್ ವಿಲ್ ಬಿ ಶೇರಿಂಗ್ ದ ಕಾಮನ್ ಫೈಲ್. ಆಯ್ತಾ? ಅದು ಕಾಮನ್ ಫೈಲ್ ನ ಶೇರ್ ಮಾಡ್ತಿರುವಾಗ ದ ಲೋಡ್ ಗೆಟ್ ಡಿಸ್ಟ್ರಿಬ್ಯೂಟೆಡ್ ಅಂಡ್ ಇಟ್ provides a good experience for the user. Okay, so this is how we create a EFS volume, add a file to the EFS volume, attach the EFS volume to different EC2 instances, and browse the web page. Aita? So any doubts, any questions, any queries so far? Go ahead if you have any. Anything? ಸರ್, ಇದು ಮಲ್ಟಿಪಲ್ ಕ್ರಿಯೇಟ್ ಮಾಡ್ತೀವಲ್ಲ EC2s, ಅದು ಲೈಕ್ ಫಾರ್ ಎಕ್ಸಾಂಪಲ್ ಫ್ಲಿಪ್ಕಾರ್ಟ್ ಹೇಳಿದ್ರೆ ಲೈಕ್ ಮೋರ್ ದನ್ 10 or 12 hours ಮಾಡ್ತಾರೆ ಅಂತ. ಸೊ ಕಾಸ್ಟ್ ಎಲ್ಲ ಹೇಗೆ ಕನ್ಸಿಡರ್ ಮಾಡ್ತಾರೆ ಅವರು? ಡಿಪೆಂಡಿಂಗ್ ಆನ್ ದ ನಂಬರ್ ಆಫ್ EC2 ಇನ್ಸ್ಟೆನ್ಸಸ್. ಆ ನಂಬರ್ ಆಫ್ EC2 ಇನ್ಸ್ಟೆನ್ಸಸ್ ಕ್ರಿಯೇಟ್ ಆಗಿರುತ್ತಲ್ಲ, ಅದು ಎಷ್ಟೊತ್ತರೆಗೂ ರನ್ ಆಗಿರುತ್ತೆ ಅದ್ರ ಮೇಲೆ ಅವರು ಕಾಸ್ಟ್ ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಓಕೆ, ಈಗ ಫಾರ್ ಎಕ್ಸಾಂಪಲ್ ಮತ್ತೆ ಲೈಕ್ ಇವಾಗ ಕಂಪ್ನಿದೆಲ್ಲ ಸ್ವಲ್ಪ ಕಾಸ್ಟ್ ಕಟಿಂಗ್ ಮಾಡೋಣ ಅಂತ ಹೇಳ್ತಾರೆ. ಇರೋ EC2 ಅಲ್ಲೇ ಲೈಕ್ ಫರ್ದರ್ ಲೈಕ್ ಮೋರ್ ಒಂದು ಲೋಡ್ ಬ್ಯಾಲೆನ್ಸರ್ ಎಲ್ಲ ಹಾಕಿ ಸ್ವಲ್ಪ ಕಮ್ಮಿಯಾಗಿ ಸ್ವಲ್ಪ ಮಾಡೋದು, ಕಾಸ್ಟ್ ಕಟಿಂಗ್ ಮಾಡೋದು, ಆ ಥರನೂ ಮಾಡ್ಬೋದಾ? ಸಿ, ಈ EC2 ಇನ್ಸ್ಟೆನ್ಸ್ ಎಕ್ಸ್ಟ್ರಾ ಇರುತ್ತೆ ಅಂತ ಹೇಳಿದ್ನಲ್ಲ, ಅದನ್ನ ಬರೀ ಈ ಫ್ಲಿಪ್ಕಾರ್ಟ್ ಬಿಗ್ ಬಿಲಿಯನ್ ಡೇ ಅಥವಾ ಅಮೆಝಾನ್ ಪ್ರೈಮ್ ಡೇ ಇರುತ್ತಲ್ಲ ಅವಾಗ ಮಾತ್ರ ಅದು ಎಕ್ಸ್ಟ್ರಾ EC2 ಇನ್ಸ್ಟೆನ್ಸ್ ಗಳು ಆಡ್ ಮಾಡೋದು. ಆನ್ ದ ನಾರ್ಮಲ್ ಡೇಸ್ ದೇರ್ ವಿಲ್ ಬಿ ಜಸ್ಟ್ 3 or 4 or ಮ್ಯಾಕ್ಸಿಮಮ್ 5 EC2 ಇನ್ಸ್ಟೆನ್ಸಸ್. ಆಯ್ತಾ? ಸೊ ಆಗ ಅದು ಕಾಸ್ಟ್ ಕಟ್ಟಿಂಗ್ ಆಗೇ ಆಗುತ್ತೆ. ಸಿ, ನಾರ್ಮಲ್ ಎವ್ರಿ ಡೇ ಸರಿ ಬರೀ ಒಂದು 5 EC2 ಇನ್ಸ್ಟೆನ್ಸ್ ಗಳು ಇದ್ದೇ ಇರುತ್ತೆ.
But ಬರೀ on these days when the sale is going on, they definitely need more servers to handle the load. ಅದಕ್ಕೆ ಬರೀ ಒಂದು 2-3 ದಿನಕ್ಕೋಸ್ಕರ ಮಾತ್ರ ಒಂದು 10 ಅಥವಾ 15 EC2 instances ಗಳನ್ನ ಇಟ್ಕೊಂಡಿರ್ತಾರೆ. ಆಫ್ಟರ್ ದ ಸೇಲ್ ಇಸ್ ಡನ್, ಅಗೇನ್ ಇಟ್ ವಿಲ್ ಕಮ್ ಬ್ಯಾಕ್ ಟು ದ 5 EC2 instances. ಆಯ್ತಾ, ಆ ತರ ಕಾಸ್ಟ್ ಕಟಿಂಗ್ ಮಾಡ್ಕೋತಾರೆ. ಬಿಕಾಸ್ ಸಿ ಇಫ್ ದ ಲೋಡ್ ಇಸ್ ಇನ್ಕ್ರೀಸಿಂಗ್, ದೇ ಡೆಫಿನೆಟ್ಲಿ ನೀಡ್ ಸರ್ವರ್ಸ್, ದೇ ಕಾಂಟ್ ಹೆಲ್ಪ್. ಆಟೋ ಸ್ಕೇಲಿಂಗ್. ಎಸ್, ಆಟೋ ಸ್ಕೇಲಿಂಗ್ ಮುಖಾಂತರ ಆಗುತ್ತೆ ಅದು. ಓಕೆ, ಬೇರೆ ಏನಾದ್ರು ಡೌಟ್ಸ್, ಬೇರೆ ಏನಾದ್ರು ಕ್ವೆಶನ್ಸ್? ಸರ್, ಈಗ EC2 ಕ್ರಿಯೇಟ್ ಮಾಡಿದೀವಲ್ಲ, 2 ಕ್ರಿಯೇಟ್ ಮಾಡಿದೀವಿ. ಸೊ ಇನ್ ಕೇಸ್ 5 ಕ್ರಿಯೇಟ್ ಮಾಡ್ಬೇಕಾದ್ರೆ ಇನ್ನೂ 2 EMI ಕ್ರಿಯೇಟ್ ಮಾಡ್ಬೇಕಾ? ಇಲ್ಲ, ಒಂದೇ EMI ಅಷ್ಟೇ. ಒಂದೇ EMI ಮೂಲಕ ನೀವು ಇನ್ನೂ 2-3 ಬೇಕಾದ್ರೆ ಕ್ರಿಯೇಟ್ ಮಾಡ್ಕೋಬಹುದು. ಸಿ, ಈ EC2 ಇನ್ಸ್ಟೆನ್ಸ್ ನಾನು ಮ್ಯಾನ್ಯುಯಲ್ ಆಗಿ ಕ್ರಿಯೇಟ್ ಮಾಡಿರೋದು, ಸೆಕೆಂಡರಿ EC2 ಇನ್ಸ್ಟೆನ್ಸ್ ಒಂದು EMI ಮೂಲಕ. ನೀವು ಇದನ್ನು ಕೂಡ ಆಟೋಮೆಟಿಕ್ ಆಗಿ ಮಾಡಬಹುದು. ಆಟೋಮೆಟಿಕ್ ಆಗಿ ಒಂದು 5-6 EC2 ಇನ್ಸ್ಟೆನ್ಸ್ ಕ್ರಿಯೇಟ್ ಮಾಡಬಹುದು. ಅದನ್ನ ಆಟೋ ಸ್ಕೇಲಿಂಗ್ ಬಗ್ಗೆ ಡಿಸ್ಕಸ್ ಮಾಡೋದು ಹೇಳ್ತೀನಿ, ಹೇಗೆ ಮಾಡೋದು. ಓಕೆ, so this is of your EFS is helpful. Aita. So if there are no doubts, I'll go ahead and delete the resources which I have created. So make sure even you also delete EC2 instances galanella bidak hogbedi ಜಾಸ್ತಿ ಹೊತ್ತು. Make sure you delete the EC2 instances and EFS volume ಕೂಡ delete ಮಾಡ್ಕೊಳ್ಳಿ. ಆಯ್ತಾ? And one EBS volume as well, right? Yes. ಅದನ್ನ ತೋರಿಸ್ತೀನಿ. delete ಆಗಿದೆಯಾ ಇಲ್ವಾ ಅಂತ ಫಸ್ಟ್ ವೆರಿಫೈ ಮಾಡ್ಕೊಂಡು ತೋರಿಸ್ತೀನಿ ಅದನ್ನ. Okay, so first I have deleted the EFS volume now. Now going back to the EC2 console. EFS volume delete ಮಾಡಿದೀನಿ. Now going back to the EC2 console. Let's verify first. Snapshots column ಹೋಗೋಣ. So if you go to the snapshots column or snapshot section, you should be able to see one snapshot. ಆಯ್ತಾ? ಆ one snapshot ಹೇಗೆ ಬಂತು ಅಂತ ನೀವು AMI ತಗೊಂಡ್ರಲ್ಲ. So ನೀವು AMI ತಗೊಂಡಿರೋದ್ರಿಂದ as it is mentioned is created by create image. So ನಿಮ್ಮ AMI ಏನು ತಗೊಂಡ್ರಿ ಅದ್ರ ಮೂಲಕ ಕ್ರಿಯೇಟ್ ಆಗಿರುವಂತಹ ಸ್ನ್ಯಾಪ್ಶಾಟ್ ಇದು. So this is the snapshot of your EC2 instance A. Aita. Next, coming to volumes. So there are 2 volumes. Again, one EBS volume ನಿಮ್ಮ EC2 instance A ದು, ಮತ್ತೆ ಇನ್ನೊಂದು ವಾಲ್ಯೂಮ್ ಬಂದು EC2 instance B ದು. ಆಯ್ತಾ? ಸೊ ಈಗ ಇನ್ ಕೇಸ್ ಏನಾದ್ರು ನೀವು ಈ ವಾಲ್ಯೂಮ್ ಏನಾದ್ರು ಡೈರೆಕ್ಟ್ ಸ್ನ್ಯಾಪ್ಶಾಟ್ ತಗೋಬೇಕು ಅಂತ ಹೇಗೆ ತಗೊಳ್ಳೋದು? ನಥಿಂಗ್, ಜಸ್ಟ್ ಸೆಲೆಕ್ಟ್ ದ ವಾಲ್ಯೂಮ್ ಹಿಯರ್, ಕ್ಲಿಕ್ ಆನ್ ಆಕ್ಷನ್ಸ್ ಹಿಯರ್, ಕ್ರಿಯೇಟ್ ಸ್ನ್ಯಾಪ್ಶಾಟ್ ಅಷ್ಟೇ. ಆಯ್ತಾ? ನಿಮ್ಮ ಸ್ನ್ಯಾಪ್ಶಾಟ್ಗೂ ನೇಮ್ ಕೊಡಬೇಕಾಗುತ್ತೆ. ಸ್ನ್ಯಾಪ್ 24 ಅಂತ ನೇಮ್ ಕೊಡ್ತೀನಿ. ಜಸ್ಟ್ ಸ್ಕ್ರಾಲ್ ಡೌನ್, ಕ್ಲಿಕ್ ಆನ್ ಕ್ರಿಯೇಟ್ ಸ್ನ್ಯಾಪ್ಶಾಟ್. ದಟ್ಸ್ ಇಟ್. ದಿಸ್ ವಿಲ್ create a backup which we call as snapshot of the particular EBS volume whichever you have taken the snapshot of. Okay, so again it will take some time snapshot complete ತಗೊಳ್ಳೋಕೆ. ಕಂಪ್ಲೀಟ್ ಆಗಿ ಅದು ಸ್ನ್ಯಾಪ್ಶಾಟ್ ನ ಕ್ಯಾಪ್ಚರ್ ಮಾಡಿ ಇಟ್ಕೊಳ್ಳುತ್ತೆ. ಆಯ್ತಾ? ಸೊ AMIs ಕಾಲಮ್ ಗೆ ಬಂದ್ರೆ AMI ಸೆಕ್ಷನ್ ಅಲ್ಲಿ ನೋಡಿದ್ರೆ again which are the AMI that you have taken, that will be shown here. ಆಯ್ತಾ? ಸೊ ಈಗ I'll go to the instances section and I'll select both the EC2 instances and I'll try to terminate these 2 EC2 instances. Isn't it terminate madana? Aita. So now if you terminate as per our configuration, one of the volumes should be remain. One volume retain agbeku. Innond volume delete agbeku. Aita. So let's see if that happens. It should happen. So complete agi the terminate agovargu wait ಮಾಡಬೇಕು ನಾವು. ಇದನ್ನ ಶಟ್ಟಿಂಗ್ ಡೌನ್ ಸ್ಟೇಟ್ ಅಲ್ಲಿ ಇದೆ. ಓಕೆ, meanwhile while this gets shut down, I will show you how to create a Windows EC2 instance. ಸೊ ನಾವು ಬರೀ ಲಿನಕ್ಸ್ ಮಿಷಿನ್ ಹೇಗೆ ಕ್ರಿಯೇಟ್ ಮಾಡೋದು, ಲಿನಕ್ಸ್ ಮಿಷಿನ್ ಹೇಗೆ ಮಾಡೋದು ಅನ್ನೋದನ್ನ ಮಾತ್ರ ನಾವು ಕಲಿತಿದೀವಲ್ವಾ. ಸೊ ಲೆಟ್ಸ್ ಕ್ರಿಯೇಟ್ ಒನ್ ವಿಂಡೋಸ್ EC2 ಇನ್ಸ್ಟೆನ್ಸ್ ಅಂಡ್ ಚೆಕ್ ಅದು ಹೇಗಿರುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಜಸ್ಟ್ ಟೈಪ್ ದ ನೇಮ್ ಆಸ್ ವಿಂಡೋಸ್ ಅಂಡ್ ಇಲ್ಲಿ ಆಪರೇಟಿಂಗ್ ಸಿಸ್ಟಮ್ ಜಾಗದಲ್ಲಿ ವಿಂಡೋಸ್ ನ ಸೆಲೆಕ್ಟ್ ಮಾಡ್ಕೋಬೇಕು. ವಿಂಡೋಸ್ ನ ಸೆಲೆಕ್ಟ್ ಮಾಡ್ಕೊಂಡು ಇನ್ ವಿಂಡೋಸ್ ಅಗೇನ್ ದೇರ್ ಆರ್ ಡಿಫರೆಂಟ್ ವರ್ಷನ್ಸ್ ಆಫ್ ವಿಂಡೋಸ್ ಅವೈಲೇಬಲ್. ಆಯ್ತಾ? ವಿಂಡೋಸ್ ಓಎಸ್ ಅಲ್ಲಿ ಬೇರೆ ಬೇರೆ ವರ್ಷನ್ಗಳು ಇರ್ತವೆ. ಸೊ ನಿಮಗೆ ಯಾವ ವರ್ಷನ್ ಬೇಕು ಅದನ್ನ ನೀವು ಸೆಲೆಕ್ಟ್ ಮಾಡ್ಕೋಬೇಕು. I'll be going with the free tier eligible version. So I'll be choosing the free tier eligible version here. Windows server ಅಂತ ಏನಾದ್ರು ಇದೆಯಲ್ಲ, I'll be selecting the free tier eligible version. So there are different versions available. SQL install ಆಗಿರುವಂತದ್ದು ಅದು ಇದು ಎಲ್ಲ ಇರುತ್ತೆ. I'll be selecting the basic version. ಆಯ್ತಾ? Next, as usual, instance type t3.micro ಹಾಗೆ ಇಟ್ಟಿರ್ತೀನಿ because again that is also the free tier eligible version. Then if you scroll down, key pair. ಇದಕ್ಕೆ you can't use the same key pair which you use for your Linux EC2 instance. ಆಯ್ತಾ? ಯಾಕಂದ್ರೆ ನಿಮ್ಮ Linux EC2 instance ಗೆ ನಾವು ಏನ್ ಮಾಡಿದ್ರಿ, ಪುಟ್ಟಿಯಿಂದ ಲಾಗಿನ್ ಆದ್ರಿ. ಆಯ್ತಾ? ನಿಮ್ಮ Linux EC2 instance ಗೆ ನೀವು ಪುಟ್ಟಿಯಿಂದ ಲಾಗಿನ್ ಆಗಿದ್ರಿಂದ .ppk ಫೈಲ್ ಅನ್ನು ಯೂಸ್ ಮಾಡಿದ್ರಿ. ಓಕೆ, ಬಟ್ ಫಾರ್ ಯೋರ್ Windows EC2 instance
you will not be logging into putty. There is a different way how you log into the Windows EC2 instance. ಆಯ್ತಾ? ಅದಕ್ಕೆ ನೀವೇನಾದ್ರು ಲಾಗಿನ್ ಆಗಬೇಕು ಅಂದ್ರೆ you will have to create a different key pair. So click on create a key pair. Create a key pair ಮೇಲೆ ಕ್ಲಿಕ್ ಮಾಡಿದ್ಮೇಲೆ provide the name. WinKey ಅಂತ ನಾನು ನೇಮ್ ಕೊಡ್ತೀನಿ. ಆಯ್ತಾ? WinKey24 ಅಂತ ನೇಮ್ ಕೊಡ್ತೀನಿ. And here ಮುಂಚೆ ನಾವು .ppk ಸೆಲೆಕ್ಟ್ ಮಾಡ್ಕೊಂಡಿದ್ವಿ, ಬಟ್ ನಾವು I'll select .pem. ಆಯ್ತಾ? .pem ಫಾರ್ಮ್ಯಾಟ್ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ, because like I told you, there's a different way how we log into the Windows EC2 instance. We are not using putty, so we are not selecting .ppk. Click on create key pair. So this will again create the new key pair, and that key pair will be downloaded to your EC2 in your laptop. ಆಯ್ತಾ? ನೆಕ್ಸ್ಟ್, ಈಗ ಈ ನೆಟ್ವರ್ಕ್ ಸೆಕ್ಷನ್ಸ್ ಅಲ್ಲಿ ಎಲ್ಲ ಆಪ್ಷನ್ಸ್ ಹಾಗೆ ಬಿಡಿ, ಬಟ್ when it comes to the security group, you can see the difference here. ಇಲ್ಲಿ ಮುಂಚೆ ನಿಮಗೆ Linux EC2 instance ಕ್ರಿಯೇಟ್ ಮಾಡುವಾಗ allow SSH traffic ಅಂತ ಬರ್ತಿತ್ತು, but right now it is showing you allow RDP traffic, which means the port gets changed for your Windows machine. Either Windows machine use ಮಾಡ್ತಿರೋದ್ರಿಂದ ನಿಮ್ಮ port change ಆಗಿದೆ ಇಲ್ಲಿ. Okay, then coming to your white listing part, ನೀವು ಈ ಟ್ರಾಫಿಕ್ ನ ಎಲ್ಲಿಂದ ಅಲೋ ಮಾಡಬೇಕು ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡ್ಕೋಬಹುದು. So I'll just select my IP, because since I'm establishing the RDP connection, which is your direct connection to the EC2 instance from your laptop, where you're logging into the EC2 instance, that has to be your IP, that has to be a private connection. ಅದಕ್ಕೆ ನಾನು my IP ಅಂತ ಯೂಸ್ ಮಾಡ್ಕೋತೀನಿ. And if you are hosting any website, ಈಗ ನಾವು ಈ ವೆಬ್ಸೈಟ್ ಗಳನ್ನೆಲ್ಲ ನಾವು ಬ್ರೌಸ್ ಮಾಡಿದ್ರಲ್ಲ, these websites were successfully being fetched or were successfully available because these ports were open. HTTP port open ಆಗಿರೋದ್ರಿಂದನೇ ನಿಮಗೆ ಇಲ್ಲಿ ವೆಬ್ಸೈಟ್ ನ ನೋಡಕ್ಕೆ ಆಗಿದ್ದು. ಇಲ್ಲ ಅಂದ್ರೆ even that was not visible. So right now I'll not be hosting any of the websites in the Windows machine. I'll just open the RDP port and just scroll down. And if you scroll down here, 8GB ಇರಬೇಕಾಗಿದ್ರೆ 30GB ಇದೆ. ಆಯ್ತಾ? ಏನಕ್ಕೆ ಅಂದ್ರೆ ನೀವು ವಿಂಡೋಸ್ ಮೆಷಿನ್ ಯೂಸ್ ಮಾಡ್ತಿರೋದ್ರಿಂದ ನಿಮ್ಮ ವಿಂಡೋಸ್ ಮೆಷಿನ್ಸ್ ಅಲ್ಲಿ ಗ್ರಾಫಿಕಲ್ ಬೇಸ್ಡ್ ಲೈಬ್ರರೀಸ್ ಅಂಡ್ ಪ್ಯಾಕೇಜಸ್ ಇರೋದ್ರಿಂದ you will be seeing that more space is being utilized. ಆಯ್ತಾ? ಇಲ್ಲಿ ಜಾಸ್ತಿ ಸ್ಪೇಸ್ ಯುಟಿಲೈಸ್ ಆಗಿರೋದನ್ನ ನೀವು ನೋಡಬಹುದು. ಓಕೆ, ಸೊ ದಟ್ ಈಸ್ ವೈ ಇಟ್ ಇಸ್ ಹ್ಯಾವಿಂಗ್ 30GB. ಓಕೆ, ಸೊ Linux will by 8GB ಸಾಕಾಗುತ್ತೆ, because there's no graphics involved. ನೀವು command line interface tool use ಮಾಡ್ತಿರ್ತೀರಾ. But for your Windows, since you'll be using a graphical user interface, you will need minimum 30GB. ಆಯ್ತಾ? ಸೊ 30GB ಅಂತ ಸೆಲೆಕ್ಟ್ ಮಾಡ್ಕೊಂಡಿರುತ್ತೆ, just leave it as it is and click on launch instance ಅಷ್ಟೇ. ಆಯ್ತಾ? So this will launch a new Windows machine. ಹೊಸ Windows machine ಆಗಿ ಕ್ರಿಯೇಟ್ ಮಾಡ್ತಾ ಇದೆ ಈಗ. Okay, so now new Windows machine is getting created, and meanwhile ಇದೇನು ಮೊದಲೆರಡು Linux machine ಗಳೇನು ಇಟ್ಕೊಂಡಿದ್ವಲ್ಲ ಅದೆರಡು ಟರ್ಮಿನೇಟ್ ಆಗಿರುತ್ತೆ. So let's check the volume now. If you refresh the volumes tab, you are able to see two volumes. One is obviously your Windows machine which you have created, ಅದಕ್ಕೆ ಅಂತ ಒಂದು EBS volume attach ಆಗಿರುತ್ತೆ, and along with that there is one more volume which is available and in use. ಆಯ್ತಾ? ಈ ವಾಲ್ಯೂಮ್ ಯಾವ್ದು ಅಂದ್ರೆ this was the volume of your EC2 instance A. ಆಯ್ತಾ? ನೀವು ಡಿಲೀಟ್ ಆನ್ ಟರ್ಮಿನೇಷನ್ ಆಟ್ರಿಬ್ಯೂಟ್ ನ ನೋ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ವಲ್ಲ, ಅದಕ್ಕೋಸ್ಕರ ಇದು ಈ ವಾಲ್ಯೂಮ್ ನ ಡಿಲೀಟ್ ಮಾಡದೆ ಹಾಗೆ ಇಟ್ಕೊಂಡಿದೆ. ಸಿನ್ಸ್ ವಿ ಹ್ಯಾಡ್ ಸೆಲೆಕ್ಟೆಡ್ ಡಿಲೀಟ್ ಆನ್ ಟರ್ಮಿನೇಷನ್ ಆಟ್ರಿಬ್ಯೂಟ್ ಆಸ್ ನೋ, ಇಟ್ ಹ್ಯಾಸ್ ರಿಟೈನ್ ದ ವಾಲ್ಯೂಮ್. ನೀವು ಬೇಕಾದ್ರೆ ಈ ವಾಲ್ಯೂಮ್ ನ ಇನ್ನೊಂದು EC2 instance ಗೆ ಅಟ್ಯಾಚ್ ಮಾಡ್ಕೊಂಡು ಕೂಡ ಯೂಸ್ ಮಾಡ್ಕೋಬಹುದು. ಆಯ್ತಾ? ನಾವು I'll delete them both together later. So again, let me go back to the EC2 instances now. ಈಗ ನಾನು ಏನ್ ಮಾಡಬೇಕು ಅಂದ್ರೆ ಈ Windows EC2 instance ಗೆ ಕನೆಕ್ಟ್ ಆಗಬೇಕು. So how I'll be connected to this Windows EC2 instances? Select the Windows EC2 instance. Click on connect here, and RDP client ಅನ್ನುವಂತ ಒಂದು ಟ್ಯಾಬ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. Once you click on RDP client, first ಇಲ್ಲಿ get password ಅಂತ ಒಂದು ಆಪ್ಷನ್ ಇದೆಯಲ್ಲ, click on get password. Upload private key. So ಇಲ್ಲಿ ನಿಮಗೆ private key ನ ಅಪ್ಲೋಡ್ ಮಾಡಬೇಕು ಅಂತ ಒಂದು ಆಪ್ಷನ್ ತೋರಿಸುತ್ತೆ. So basically whatever the key that you had downloaded or created whenever you are launching the EC2 instance, ಅದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು click on decrypt password. So this will provide you the text from the password file. So ನೀವು ಒಂದು ಪಾಸ್ವರ್ಡ್ ಫೈಲ್ ಕ್ರಿಯೇಟ್ ಮಾಡ್ಕೊಂಡಿದ್ರಲ್ಲ, ಆ ಪಾಸ್ವರ್ಡ್ ಫೈಲ್ ನ ಡಿಕ್ರಿಪ್ಟ್ ಮಾಡಿ ಆಕ್ಚುಯಲ್ ಪಾಸ್ವರ್ಡ್ ಏನು ಅದನ್ನ ನಿಮಗೆ ತೋರಿಸುತ್ತೆ. ಅದನ್ನ ಕಾಪಿ ಮಾಡ್ಕೊಳ್ಳಿ. ಓಕೆ, ಕಾಪಿ ದ ಪಾಸ್ವರ್ಡ್ ಅಂಡ್ ಡೌನ್ಲೋಡ್ ರಿಮೋಟ್ ಡೆಸ್ಕ್ಟಾಪ್ ಫೈಲ್. ಆಯ್ತಾ? ಡೌನ್ಲೋಡ್ ರಿಮೋಟ್ ಡೆಸ್ಕ್ಟಾಪ್ ಫೈಲ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. Once you click on download remote desktop file, your remote desktop file will be downloaded. Open the remote desktop file once it is downloaded. ಆಯ್ತಾ? remote desktop file ನ ಓಪನ್ ಮಾಡ್ಕೊಳ್ಳಿ. Then click on connect. ಆಯ್ತಾ? And enter the password. So ನೀವು ಏನು ಪಾಸ್ವರ್ಡ್ ನ ನೀವು ಕಾಪಿ ಮಾಡ್ಕೊಂಡ್ರಲ್ಲ, ಆ ಪಾಸ್ವರ್ಡ್ ನ ನೀವು ಎಂಟರ್ ಮಾಡ್ಕೊಳ್ಳಿ. Then click on OK. Then click on yes. Once you click on yes, your connection to the Windows EC2 machine will be getting established. ಆಯ್ತಾ? So this is the Windows machine which is hosted on your AWS.
ಸರ್ ರಿಯಲ್ ಟೈಮಲ್ಲಿ ಜಾಸ್ತಿ ಯಾವ್ದು ಯೂಸ್ ಮಾಡ್ತಾರೆ, ಲಿನಕ್ಸ್ ಇಲ್ಲ ವಿಂಡೋಸ್? ಇಟ್ ಡಿಪೆಂಡ್ಸ್ ಆನ್ ದ ರಿಕ್ವೈರ್ಮೆಂಟ್ ಇನ್ ರಿಯಲ್ ಟೈಮ್ ಆಲ್ಸೋ. ಅವರು ಯಾವ OS ಜೊತೆ ಕಂಪ್ಯಾಟಿಬಲ್ ಆಗಿರ್ತಾರೆ, ಅಂಡ್ ಆಲ್ಸೋ ಡಿಪೆಂಡ್ಸ್ ಆನ್ ದ ಅಪ್ಲಿಕೇಶನ್ ಸ್ಟ್ಯಾಕ್. ಅವ್ರು ಯಾವ ಸಾಫ್ಟ್ವೇರ್ಸ್ ಯೂಸ್ ಮಾಡ್ತಿರ್ತಾರೆ, ಆ ಸಾಫ್ಟ್ವೇರ್ಸ್ ಯಾವ OS ಜೊತೆ ಕಂಪ್ಯಾಟಿಬಲ್ ಆಗಿರುತ್ತೆ, ಇದೆಲ್ಲ ಡಿಪೆಂಡ್ ಆಗುತ್ತೆ ಅದು. ಓಕೆ, ಸೊ ನಾವು ವಿ ಹ್ಯಾವ್ ಕ್ರಿಯೇಟೆಡ್ ಅ ವಿಂಡೋಸ್ EC2 ಮಿಷಿನ್. ಆಯ್ತಾ? ಸೊ ದಿಸ್ ಇಸ್ ಹೌ ಯುವರ್ ವಿಂಡೋಸ್ EC2 ಮಿಷಿನ್ ಲುಕ್ಸ್. ಓಕೆ, ಸೊ ಬೇಸಿಕಲಿ ಇನ್ ಕೇಸ್ ಏನಾದರೂ ನೀವು ನಿಮ್ಮ ಲ್ಯಾಪ್ಟಾಪ್ ಕೆಲವು ಅಪ್ಲಿಕೇಶನ್ಸ್ಗಳನ್ನ ಸಪೋರ್ಟ್ ಮಾಡಿಲ್ಲ, ಸಾಫ್ಟ್ವೇರ್ ಕಾನ್ಫಿಗರೇಷನ್ ಸಪೋರ್ಟ್ ಮಾಡಿಲ್ಲ ಅಂದ್ರೆ, what you can do is you can create a Windows machine which is having a configuration which is suitable for your software. A configuration ನೀವು ಸೆಲೆಕ್ಟ್ ಮಾಡ್ಕೊಂಡು ಒಂದು ವಿಂಡೋಸ್ ಮಿಷಿನ್ ಕ್ರಿಯೇಟ್ ಮಾಡ್ಕೊಂಡು ಈ ವಿಂಡೋಸ್ ಮಿಷಿನ್ ಒಳಗೆ ಬೇಕಾದ್ರೆ ನೀವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೋಬಹುದು. ಅದೇ ಇನ್ಸ್ಟಾಲ್ ಮಾಡ್ಕೊಂಡು ನಿಮಗೆ ಎಷ್ಟೊತ್ತು ಬೇಕಷ್ಟು ಯೂಸ್ ಮಾಡ್ಕೊಂಡು ವಿಂಡೋಸ್ ಮಿಷಿನ್ ಟರ್ಮಿನೇಟ್ ಮಾಡ್ಕೋಬಹುದು. ಆಯ್ತಾ? ಲೆಟ್ಸ್ ಸೇ ಕೆಲವು ಗೇಮ್ಸ್ಗಳು ಆಡಬೇಕಾಗಿರುತ್ತೆ, ಆ ಗೇಮ್ಸ್ಗಳು ನಿಮ್ಮ ಲ್ಯಾಪ್ಟಾಪ್ ಅಲ್ಲಿ ಸಪೋರ್ಟ್ ಮಾಡ್ತಿರಲ್ಲ ಬಿಕಾಸ್ ಆಫ್ ದ ರ್ಯಾಮ್ ಆರ್ CPU ಕೋರ್ಸ್. ಅಂತ ಸಿಚುವೇಶನ್ ಅಲ್ಲಿ ನೀವು ಬೇಕಾದ್ರೆ ಈ ವಿಂಡೋಸ್ ಮಿಷಿನ್ ಗಳನ್ನ ನೀವು ಕ್ರಿಯೇಟ್ ಮಾಡ್ಕೊಂಡು ಸಪೋರ್ಟ್ಗೆ ಗೇಮ್ ವರ್ಕ್ ಆಗಕ್ಕೆ ಯಾವ್ಯಾವ ಕಾನ್ಫಿಗರೇಷನ್ಸ್ ಬೇಕಾಗಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಂಡು EC2 ಇನ್ಸ್ಟೆನ್ಸ್ ಟೈಪ್ ಅಲ್ಲಿ ನೀವು ಆ ಗೇಮ್ಸ್ ನ ಆಡಬಹುದು ಇಲ್ಲಿ. ಅಂಡ್ ಒನ್ಸ್ ಯು ಆರ್ ಡನ್, ಯು ಕ್ಯಾನ್ ಶಟ್ ಡೌನ್ ಆರ್ ಯು ಕ್ಯಾನ್ ಟರ್ಮಿನೇಟ್ ದ EC2 ಇನ್ಸ್ಟೆನ್ಸಸ್. ಆಯ್ತಾ? ಸೊ ಯು ಕ್ಯಾನ್ ಸಿ ದ ಡಿಫರೆನ್ಸ್. ದಿಸ್ ಇಸ್ ಮೈ ಸಿಸ್ಟಮ್ ಅಂಡ್ ದಿಸ್ ಇಸ್ ದ EC2 ಇನ್ಸ್ಟೆನ್ಸ್. ಓಕೆ, so this is the EC2 instance, Windows EC2 instance which was created, and the background is my desktop. This is the EC2 instance desktop. Aita? So this is how you will be creating a Windows machine. Okay, now going back to the AWS console, let's verify ಏನೇನು ಕ್ರಿಯೇಟ್ ಆಗಿದೆ ಅದನ್ನೆಲ್ಲ ಡಿಲೀಟ್ ಮಾಡ್ಕೊಂಡು ಬರೋಣ. ಆಯ್ತಾ? ಸೊ ಅಂಡರ್ ಇನ್ಸ್ಟೆನ್ಸಸ್ ಇವಾಗ ನಾವು ಏನೊಂದು Windows EC2 instance ಕ್ರಿಯೇಟ್ ಮಾಡೋದಲ್ಲ ಅದನ್ನ ಫಸ್ಟ್ ಟರ್ಮಿನೇಟ್ ಮಾಡೋಣ. I'll terminate the Windows EC2 instance whichever I have created. And if you scroll down AMI, so ಈಗ ನಾವು ಒಂದು AMI ತಗೊಂಡ್ವಲ್ಲ, ಆ AMI ನ ಕೂಡ ಡಿಲೀಟ್ ಮಾಡ್ಕೊಳ್ಳೋಣ. even that will be costing you, even the AMI will be costing you. ಡಿರೆಜಿಸ್ಟರ್ AMI ಅಂತ ಒಂದು ಆಪ್ಷನ್ ಇದೆಯಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಯ್ತಾ? ಡಿಸೇಬಲ್ AMI ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಡಿ. ಡಿರೆಜಿಸ್ಟರ್ AMI ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಡಿಸೇಬಲ್ AMI ಅಂತ ಮಾಡಿದ್ರೆ ಅದು ಡಿಲೀಟ್ ಮಾಡಲ್ಲ AMI ನ, ಹಾಗೆ ಇಟ್ಕೊಂಡಿರುತ್ತೆ, and it will still be costing you. ಡಿರೆಜಿಸ್ಟರ್ AMI ಮಾಡಿದ್ರೆ ಡಿಲೀಟ್ ಮಾಡುತ್ತೆ AMI ನ. Then coming to the volumes, and as you can see, there is one volume which is available. This is Windows volume, which will get deleted automatically. ಈ available ಅಂತ ಇರೋ volume ನ ನಾವೀಗ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ, you have to delete volume manually. ಆಯ್ತಾ? ಮ್ಯಾನ್ಯುಯಲ್ ಆಗಿ ವಾಲ್ಯೂಮ್ ನ ಡಿಲೀಟ್ ಮಾಡಬೇಕಾಗುತ್ತೆ. Okay, and snapshots, I hope snapshots are also deleted. ಈ ನಾವು ತಗೊಂಡಿರೋದಲ್ವಾ, ಇದು ಕೂಡ ನಾವೇ ಮ್ಯಾನ್ಯುಯಲ್ ಡಿಲೀಟ್ ಮಾಡ್ಕೋಬೇಕು. AMI ತಗೊಂಡಿರೋದು ಸ್ನ್ಯಾಪ್ಶಾಟ್ ಆಟೋಮೆಟಿಕ್ ಆಗಿ ಡಿಲೀಟ್ ಆಗುತ್ತೆ.